ನಮಸ್ಕಾರ. ಪಬ್ಲಿಕ್ ಎಕ್ಸ್‌ಪ್ರೆಸ್ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರಾ. ಮೊದಲಿಗೆ ಹೆಡ್ಲೈನ್ಸ್. ಅನಧಿಕೃತವಾಗಿ ಆಸ್ಪತ್ರೆ ಕಟ್ಟಡ ನಿರ್ಮಾಣ. ನಗರದ ಪ್ರತಿಷ್ಠಿತ ಆಸ್ಪತ್ರೆಗಳಿಗೆ ಮೈಸೂರು ಪ್ರಾದೇಶಿಕ ಆಯುಕ್ತರು ಭೇಟಿ. ಕೆಆರ್ಪುರಂನ ಜನಪ್ರಿಯ ವಿನಾಯಕ ಮಕ್ಕಳ ಆಸ್ಪತ್ರೆ, ಮಂಜುನಾ ಆಸ್ಪತ್ರೆಗೆ ಭೇಟಿ ನೀಡಿದ ಆಯುಕ್ತ ನಿತೇಶ್. ಕಟ್ಟಡಗಳ ಪರಿಶೀಲನೆ ನಡೆಸಿ ಸೂಕ್ತ ರೀತಿಯಲ್ಲಿ ಪಾರ್ಕಿಂಗ್ ವ್ಯವಸ್ಥೆಗೆ ಸ್ಥಳಾವಕಾಶ ಕಲ್ಪಿಸಲು ಎಚ್ಚರಿಕೆ. ಹಾಸನ ಮಹಾನಗರ ಪಾಲಿಕೆ ಬಜೆಟ್ ಪೂರ್ವ ಸಭೆಯಲ್ಲಿ ಜನಾಕ್ರೋಶ. ಸಮಸ್ಯೆಗಳ ಸುರಿಮಳೆ. ಅಧಿಕಾರಿಗಳ ವಿರುದ್ಧ ತೀವ್ರ ಅಸಮಾಧಾನ. ಪೊಲೀಸರ ಮಧ್ಯಪ್ರವೇಶದಲ್ಲಿ ಶಾಂತವಾದ ಸಭೆ. ನಗರದ ಇಂಡಿಯಾನಾ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಉಚಿತ ಸಂತಾನ ಲಾಭ ಶಿಬಿರ ಆಯೋಜನೆ. ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಇಂಪನ ಕೆ ಮಾಹಿತಿ. ಹಾಸನ ಮಹಾನಗರ ಪಾಲಿಕೆ ಬಜೆಟ್ ಪೂರ್ವ ಸಭೆಯಲ್ಲಿ ಜನಾಕ್ರೋಶ. ಸಮಸ್ಯೆಗಳ ಸುರಿಮಳೆ. ಅಧಿಕಾರಿಗಳ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತವಾದ ಹಿನ್ನೆಲೆ ಪೊಲೀಸರು ಮಧ್ಯ ಪ್ರವೇಶಿಸುವ ಹಂತ ತಲುಪಿತು. ಹಾಸನ ನಗರದ ಕುವೆಂಪು ಸಭಾಂಗಣದಲ್ಲಿ ಇಂದು ನಡೆದ ಮಹಾನಗರ ಪಾಲಿಕೆಯ 2026-27ನೇ ಸಾಲಿನ ಆಯವ್ಯಯ ತಯಾರಿಕೆಯ ಮೊದಲ ಹಂತದ ಸಾರ್ವಜನಿಕ ಸಮಾಲೋಚನಾ ಸಭೆ ಸಾರ್ವಜನಿಕರ ತೀವ್ರ ಆಕ್ರೋಶ, ಸಮಸ್ಯೆಗಳ ಸುರಿಮಳೆ ಮತ್ತು ಕೆಲ ಕ್ಷಣಗಳ ಕಾಲ ಗೊಂದಲ, ವಾಗ್ವಾದಕ್ಕೆ ಸಾಕ್ಷಿಯಾಯಿತು. ನಗರಸಭೆಯಿಂದ ಮಹಾನಗರ ಪಾಲಿಕೆಯಾಗಿ ಮೇಲ್ದರ್ಜೆ ಪಡೆದ ಬಳಿಕ ನಡೆಯುತ್ತಿರುವ ಮೊದಲ ಬಜೆಟ್ ಪೂರ್ವ ಸಭೆಯಾಗಿರುವ ಕಾರಣ ಸಭೆಗೆ ಅಪಾರ ಸಂಖ್ಯೆಯಲ್ಲಿ ಸಾರ್ವಜನಿಕರು ಆಗಮಿಸಿ ತಮ್ಮ ಸಮಸ್ಯೆಗಳನ್ನು ನೇರವಾಗಿ ಅಧಿಕಾರಿಗಳ ಮುಂದೆ ಮಂಡಿಸಿದರು. ಸಭೆಯಲ್ಲಿ ಕೆಲ ವಿಚಾರಗಳಲ್ಲಿ ಅಧಿಕಾರಿಗಳ ಪರ ವಿರೋಧದ ವಾಗ್ವಾದ ತೀವ್ರಗೊಂಡು ಪರಿಸ್ಥಿತಿ ಉದ್ವಿಗ್ನವಾಗಿದ್ದರಿಂದ ಪೊಲೀಸರು ಮಧ್ಯ ಪ್ರವೇಶಿಸಿ ಶಾಂತಿಯನ್ನು ಕಾಪಾಡಿದರು. ಬಳಿಕ ಸಭಾಂಗಣದೊಳಗೆ ಪೊಲೀಸರ ಹಾಜರಾತಿ ಮುಂದುವರೆಯಿತು. ಗುಡ್ಡೇನಹಳ್ಳಿ ನಿವಾಸಿ ರಂಗಸ್ವಾಮಿ ಗ್ರಾಮಸ್ಥರ ಪರವಾಗಿ ಮಾತನಾಡಿ ಸರ್ವೆ ನಂಬರ್ನಲ್ಲಿ ಇರುವ ಸರ್ಕಾರಿ ಕೆರೆಯ ದುಸ್ಥಿತಿಯನ್ನು ವಿವರಿಸಿದರು. ಕೆರೆಯಲ್ಲಿ ಕಸ ಸುರಿದು ನೀರು ಸಂಪೂರ್ಣವಾಗಿ ಮಲಿನಗೊಂಡಿದ್ದು ಗಿಡ ಗಂಟೆ ಬೆಳೆದು ದುರ್ವಾಸನೆ ಹರಡುತ್ತಿದೆ. ಇದರಿಂದ ಸುತ್ತಮುತ್ತಲ ನಿವಾಸಿಗಳಿಗೆ ನಾನಾ ಕಾಯಿಲೆಗಳು ಹರಡುವ ಭೀತಿ ಎದುರಾಗಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಈ ಕೆರೆಯನ್ನು ಸ್ವಚ್ಛಗೊಳಿಸಿ ಕೃಷಿಗೆ ನೀರು ಹಾಕಲು ಹಾಗೂ ಜಾನುವಾರುಗಳಿಗೆ ಕುಡಿಯುವ ನೀರಾಗಿ ಬಳಸಲು ಅವಕಾಶ ಮಾಡಿಕೊಡಬೇಕೆಂದು ಜಿಲ್ಲಾಧಿಕಾರಿ, ತಹಸೀಲ್ದಾರ್ ಮತ್ತು ಪೌರಾಯುಕ್ತರಿಗೆ ಮನವಿ ಸಲ್ಲಿಸಿದರೂ ಯಾವುದೇ ಸ್ಪಂದನೆ ಸಿಗದಿರುವುದಾಗಿ ದೂರಿದರು. ಈ ವಿಷಯವನ್ನ ಪೌರಾಯುಕ್ತರ ಗಮನಕ್ಕೆ ತಂದಾಗ ಗ್ರಾಮಸ್ಥರ ಮೇಲೆ ಅವಾಚ್ಯ ಪದಗಳಿಂದ ನಿಂದಿಸಿ ಉಡಾಫೆ ಉತ್ತರ ನೀಡಲಾಗಿದೆ ಎಂಬ ಆರೋಪವು ಕೇಳಿಬಂತು. ಆಮ್ ಆದ್ಮಿ ಪಾರ್ಟಿ ರಾಜ್ಯ ಉಪಾಧ್ಯಕ್ಷ ಅಖಿಲ ಯೋಗೇಶ್ ಮಾತನಾಡಿ ಹಾಸನ ಮಹಾನಗರ ಪಾಲಿಕೆಯ ವಿದ್ಯುತ್ ಶಾಖೆಯ ಸಹಾಯಕ ಅಭಿಯಂತರ ಕೆಆರ್ ಕವಿತಾ ಅವರಿಗೆ ವಿದ್ಯುತ್ ಶಾಖೆಯ ಹೊರತಾಗಿ ಪರಿಸರ ನೈರ್ಮಲ್ಯ, ಕುಡಿಯುವ ನೀರು, ಯುಜಿಡಿ, ಕಸ ನಿರ್ವಹಣೆ, ಟೆಂಡರ್ ಪ್ರಕ್ರಿಯೆ, ವಾಹನಗಳ ಇಂಧನ ಹಾಗೂ ನಿರ್ವಹಣೆ, ಹೊರಗುತ್ತಿಗೆ ಮತ್ತು ಪೌರ ಕಾರ್ಮಿಕರ ಮೇಲ್ವಿಚಾರಣೆ ಸೇರಿದಂತೆ ಅನೇಕ ಪ್ರಮುಖ ಜವಾಬ್ದಾರಿಗಳನ್ನು ಒಬ್ಬರಿಗೆ ನೀಡಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ ಎಂದರು. ಎಲ್ಲ ಶಾಖೆಗಳಿಗೆ ಪ್ರತ್ಯೇಕ ಇಂಜಿನಿಯರ್ಗಳಿದ್ದರೂ ಇಷ್ಟೊಂದು ಹೊಣೆಗಾರಿಕೆಗಳನ್ನು ಒಬ್ಬರೇ ನಿಭಾಯಿಸುವುದು ಅಸಂಗತವಾಗಿದೆ ಎಂದು ಟೀಕಿಸಿದರು. ಕೆಲಸದ ಒತ್ತಡದಿಂದ ಕೆಳಹಂತದ ಅಧಿಕಾರಿಗಳು ಹಾಗೂ ಸಾರ್ವಜನಿಕರೊಂದಿಗೆ ಏರುಧ್ವನಿ ಮತ್ತು ದರ್ಪದ ವರ್ತನೆ ನಡೆಯುತ್ತಿದೆ ಎಂಬ ಆರೋಪವು ಕೇಳಿಬಂತು ಎಂದರು. ಪಾರ್ಟಿಯ ರಾಜ್ಯ ಉಪಾಧ್ಯಕ್ಷರು ನಮ್ಮ ನನ್ನ ಹೆಸರು ಸಾಹೇಬ್ರ ಅಖಿಲ ಯೋಗೇಶ್. ಬಂದಿಲ್ಲ. ಅದನ್ನ 4 ತಿಂಗಳು 5 ತಿಂಗಳು ಹಾಕಿ ಸರ್ ಕಂಪ್ಲೇಂಟ್ ಮಾಡಿ, ಇವತ್ತಿನವರೆಗೂ ಬಂದು ಹಾಕಿಲ್ಲ. ಆಯ್ತಾ? ಗಲ್ಲಿಗಳಲ್ಲಿ ಇಂಜಿನಿಯರ್ಸ್ಗಳು ಅದನ್ನು ಸಹಿತ ಕೆಲಸ ಸ್ವಂತ ಇವ್ರ ಕೆಲಸ ಇವ್ರು ಮಾಡ್ತಾ ಇಲ್ಲ, ಬೇರೆಯವ್ರ ಕೆಲಸ ಇದೆ ಸರ್ ಇವರಿಗೆ. ಈಗ ಆಟಗಳಿಗೆ ಈಗ ಸಣ್ಣ ವ್ಯಾಪಾರಿಗಳು ಅಂಗಡಿಕೊಂಡಿರ್ತಾರೆ, ಅದನ್ನ ಯಾವ ತರ ಗುಡಿಸ್ಬೇಕು ಎತ್ತಿಸ್ಬಿಟ್ಟು ಬರ್ತಾರೆ, ಅದನ್ನ ಇನ್ವೆಸ್ಟಿಗೇಷನ್ ಮಾಡ್ತಾರೆ, ಅದನ್ನ ತೆರವುಗೊಳಿಸ್ತಾರೆ. ಇವ್ರು ಯಾರು ತಗೊಂಡ್ಬಿಟ್ಟು ಮಾಡಕ್ಕೆ ಇವ್ರ ಅಧಿಕಾರ ಇದೆಯಾ ಅವ್ರಿಗೆ ಮಾಡಕ್ಕೆ? ಅಧಿಕಾರ ಹೆಂಗ್ ಮಾಡ್ತಾರೆ ಇವ್ರು ಮಾಡಕ್ಕೆ? ಅದನ್ನ ನಾವು ತೆರವಿಗೆ ಹೋದ್ರೆ ನಮ್ಮ ಮೇಲೆ
ನಮಗೆ ಬೇರೆ ಒಂದು ಇಂಜಿನಿಯರ್ನ ಹಾಕಿ ನಮ್ಮ ಮಹಾನಗರ ಪಾಲಿಕೆ ಒಳ್ಳೇದಾಗುತ್ತೆ, ಒಳ್ಳೆ ಕೆಲಸ ಆಗುತ್ತೆ ಅಂತ ಹೇಳ್ತೀನಿ. ಇಲ್ಲಿ ಭಾಷಣ ಮುಗಿಸ್ತೀನಿ ಸರ್. ನಾನು ಏನ್ ಕೊಟ್ಟಿದ್ದೀನಿ ಅಂತ ನಾನು ಸಾಹೇಬ್ರ ಗಮನಕ್ಕೆ ತರ್ತೀನಿ. ಅದು ನಿಮಗೂ ಗೊತ್ತಾಗ್ಲಿ. ಇಲ್ಲಿ ಏನಂತ ಅಂದ್ರೆ ಮೇಜರ್ ನನಗೆ ಗೊತ್ತಿರಂಗೆ ಕೆಲವರು ಅನೇಕರಿಗೆ ಸಮಸ್ಯೆ ಆಗಿರೋದೇನಂದ್ರೆ ಸರ್, ಈ ಹಾಸನ ಮಹಾನಗರ ಪಾಲಿಕೆಯಲ್ಲಿ ಒಬ್ಬೇ ವ್ಯಕ್ತಿಗೆ ತುಂಬಾ ಅನೇಕ ಜವಾಬ್ದಾರಿಗಳನ್ನ ನೀಡೋರು. ಅವ್ರು ಯಾರಂದ್ರೆ KR ಕವಿತಾ ಅಂತೇಳಿ ಮಹಾನಗರ ಪಾಲಿಕೆಯ ಸಹಾಯಕ ಅಭಿಯಂತರರು. ಇವ್ರದ್ದು ಮೂಲ ಏನಂದ್ರೆ ಇವ್ರು ಆಕ್ಚುಲಿ ಎಲೆಕ್ಟ್ರಿಕಲ್ ಇಂಜಿನಿಯರ್. ಆದ್ರೆ ಇವ್ರಿಗೆ ಇಷ್ಟೊಂದು UGD ಇವರೇ ನೋಡ್ತಾರೆ, ಕುಡಿಯ ನೀರು ಇವರೇ ನೋಡ್ತಾರೆ, ಇಂಧನ ಇವರೇ ನೋಡ್ತಾರೆ, ಗುತ್ತಿಗೆ ಪ್ರಕರಣ ಇವರೇ ನೋಡ್ತಾರೆ. ಮತ್ತೆ ಫೈಲ್ಗಳನ್ನ ತಾವು ಅಧಿಕಾರಿ ಇದ್ದೀರಿ ಸರ್, ಫೈಲ್ಗಳು ಆಫೀಸಲ್ಲಿ ಇರಬೇಕು. ಅವ್ರ ಮನೇಲಿ ಇದ್ದಾರೆ, ಅವ್ರ ಮನೇಲಿ ಕೇಳೋದು ಎಷ್ಟು ಒಳ್ಳೇದು. ಒಂದ್ಸರಿ ತಾವು ಈಗಲೇ ಸಾರ್ವಜನಿಕ ಎದುರುಗಡೆ ಅದನ್ನು ಕೂಡ ನೀವು ಚೆಕ್ ಮಾಡಬೇಕು. ಆಯ್ತಾ? ಇಷ್ಟೊಂದು ಒಬ್ಬರಿಗೆ ಕೊಟ್ರೆ ಅವ್ರಿಗೆ ಸ್ಟ್ರೆಸ್ ಜಾಸ್ತಿ ಆಗಿದೆ. ಸಾರ್ವಜನಿಕರು ನಾವು ಯಾರೋ ಮಾತಾಡಿದ್ರೆ ನಾನು ಹೆಣ್ಮಗಳಿದ್ದೀನಿ, ನನ್ನನ್ನು ಅರೆಸ್ಟ್ ಮಾಡಕ್ ಬಂದಿದ್ರ ಸಮಸ್ಯೆನೇ ಕೇಳಲ್ಲ. ಇವರು ತೀರಾ ಗಲಾಟೆ ಬರ್ತಾರೆ. ಮತ್ತೆ ಹೆಣ್ಮಕ್ಳ ಜೊತೆ ನಾವು ಮಾತಾಡ್ತಾ ಇದ್ರೆ ಸಾರ್ವಜನಿಕರು ನೋಡ್ತಾರೆ, ಓ ಏನಮ್ಮ ಇವ್ರು ಏನ್ ಹಿಂಗೆ ಅನುಚಿತವಾಗಿ ವರ್ತನೆ ಮಾಡ್ತಾರೆ ಅನ್ನಂಗಾಗುತ್ತೆ. ನಾವು ಅವಾಗ ಕೈ ಕಟ್ಕೊಂಡು ನಾವು ಕೇಳಕ್ ಬಂದ್ರು ಸಾರ್ವಜನಿಕರ ಸಮಸ್ಯೆ ಕೇಳಕ್ ಬಂದಿರ್ತೀವಿ. ಇವರು ಸಮಾಧಾನ ಬಂದು ಯಾರಾದ್ರೂ ಬಂದು ಕೇಳಿದ್ರೆ ಏನು ಅಂತ ಕೇಳಬೇಕು. ಯಾರಾದ್ರೂ ಬಂದು ವಿಡಿಯೋ ಮಾಡ್ತಾ ಇದ್ರೆ ಯಾಕ್ರಿ ವಿಡಿಯೋ ಮಾಡ್ತೀರಾ ಸರ್? ಸಾರ್ವಜನಿಕ ಸಭೆ, ಮಹಾನಗರ ಪಾಲಿಕೆ ಇದು ಯಾರ ಮನೆ ಸೊತ್ತಲ್ಲ, ಇದು ನಮ್ಮ ತೆರಿಗೆ ದುಡ್ಡಲ್ಲಿ ನಡೀತಕ್ಕಂಥದ್ದು. ಅವ್ರು ವಿಡಿಯೋ ಮಾಡ್ಲಿ, ವಿಡಿಯೋ ಮಾಡಿದ್ರೆ ಇವ್ರಿಗೇನು ಸಮಸ್ಯೆ? ತುಂಬಾ ಕೇವಲವಾಗಿ ಕೆಟ್ಟದಾಗಿ ಏಕವಚನದಲ್ಲಿ ನಡೆಸಿರ್ತಾರೆ. ಅದೇ ವಿಷಯವಾಗಿ ಮತ್ತೆ ಇವ್ರಿಗೆ ಏನಂತಂದ್ರೆ ಇವ್ರು ಮಾಡೋದೇ ಸಾರ್ವಜನಿಕರ ಕೆಲಸ. ಇವ್ರು ನೌಕರರನ್ನ ಇವ್ರು ಏನ್ ಮಾಡ್ತಾ ಇರ್ತಾರೆ ಅದನ್ನ ವಿಡಿಯೋ ಮಾಡೋದು, ಅದನ್ನ ಫೇಸ್ಬುಕ್ ಗಳಿಗಾಗೋದು, ಇನ್ಸ್ಟಾಗ್ರಾಮ್ ಆಗೋದು. ನಮ್ಗೆ ಏನಿಲ್ಲ ಸರ್. ಇವ್ರೇನಾದ್ರು ಅವರು ಸಿನಿಮಾ ಲೈನ್ ಹೋಗೋದಾದ್ರೆ, ಕಲಾವಿದರಾಗೋದಾದ್ರೆ ಸಂತೋಷ, ನಾವೇನ್ ಬೇಡ ಅಂತ ನಾವೇನ್ ಹೇಳಲ್ಲ. ಆದ್ರೆ ಅದನ್ನ ಅಪ್ಲೋಡ್ ಮಾಡ್ಕೊಂಡು ಅದನ್ನ ವ್ಯೂಸ್ ತಗೊಳ್ಳೋದು, ಈ ತರದೆಲ್ಲ ಘಟನೆಗಳ ಮತ್ತೆ ತುಂಬಾ ಡಿ ಗ್ರೂಪ್ ನೌಕರರಿಗೆ ಅನೇಕರಿಗೆ ಏಕವಚನ ನಡೆಸಿರೋದು. ಇವರು ಒಬ್ರು ನೌಕರರು. ಇದು ತುಂಬಾ ಎಲ್ಲರೂ ಆಲ್ಮೋಸ್ಟ್ ಹೆಚ್ಚು ಕಮ್ಮಿ ಬಂದಿರೋದು ತುಂಬಾ ಸಮಸ್ಯೆಗಳು ಇದಾವೆ. ತಾವುಗಳು ಏನು ಈಗ ಟೆಂಡರ್ ಪ್ರಕ್ರಿಯೆಯಲ್ಲಿ ಫೈಲ್ಗಳನ್ನ ಅವ್ರ ಮನೇಲಿ ಇಟ್ಟಿದಾರ, ಇಲ್ಲೇ ಇಟ್ಟಿದಾರ, ದಯಮಾಡಿ ಸಾರ್ವಜನಿಕರ ಎದುರುಗಡೆ ತಾವು ಚೆಕ್ ಮಾಡಬೇಕು. ಮತ್ತೆ ಇಷ್ಟೊಂದು ಜವಾಬ್ದಾರಿ ಒಬ್ಬರಿಗೆ ಬೇಡ, ಎಲ್ಲ ಡಿಪಾರ್ಟ್ಮೆಂಟ್ಗೂ ಎಲ್ಲ ಶಾಖೆಗೂ ಅನೇಕ ಇಂಜಿನಿಯರ್ಗಳಿದ್ದಾರೆ, ಅವ್ರಿಗೂ ಕೂಡ ಜವಾಬ್ದಾರಿನ ಕೊಡಿ. ಮತ್ತೆ ಸಾರ್ವಜನಿಕರ ಜೊತೆ ಎಲ್ರಿಗೂ ಎಲ್ಲ ಕೆಲಸ ಮಾಡಕ್ಕೆ ಅನುವು ಮಾಡಿಕೊಡ್ಬೇಕು. ತಾವು ಆಡಳಿತ ಅಧಿಕಾರಿಗಳಿದ್ರ ಅಂತ ಹೇಳಿ ತಾನು ನಿಮ್ಮಲ್ಲಿ ಒಂದು ಮನವಿ ಕೊಟ್ಟಿದ್ನಿ. ಆ ಮನವಿಲಿರುವಂತ ವಿಷಯನ ನಿಮ್ಗೆ ಗಮನಕ್ಕೆ ತಂದಿದ್ನಿ. ದಯಮಾಡಿ ಇದಕ್ಕೊಂದು ಪರಿಹಾರ ನೀಡಿ ಆಮೇಲೆ ಮುಂದಿನ ಸಭೆನ ಮಾಡಿ ಮತ್ತೆ ಎಲ್ಲರಿಗೂ ಸಭೆಯ ಆಹ್ವಾನ ಕೇಳ್ತೀನಿ ಅಂತ ಹೇಳಿದ್ರ ನಿಮಗೆ ಅನಂತ ಹಾಸನ ನಗರದ ಪರವಾಗಿ ನೀವು ಕುಂದುಕೊರತೆನ ಕೇಳಿ ಬಗೆಹರಿಸ್ತೀನಿ ಅಂತ ಹೇಳಿ ನೀವು ವಿಶ್ವಾಸ ತೋರಿಸಿದ್ದಕ್ಕೆ ನಿಮಗೆ ಅನಧಿಕೃತವಾಗಿ ಕಟ್ಟಡ ನಿರ್ಮಾಣ ಮಾಡಿ ಆಸ್ಪತ್ರೆ ನಡೆಸುತ್ತಿದ್ದ ನಗರದ ಪ್ರತಿಷ್ಠಿತ ಆಸ್ಪತ್ರೆಗಳಿಗೆ ಇಂದು ಮೈಸೂರು ಪ್ರಾಧಿಕಾರ ಆಯುಕ್ತರು ಭೇಟಿ ನೀಡಿ ಕಟ್ಟಡಗಳ ಪರಿಶೀಲನೆ ನಡೆಸಿ ಸೂಕ್ತ ರೀತಿಯಲ್ಲಿ ಪಾರ್ಕಿಂಗ್ ವ್ಯವಸ್ಥೆಗೆ ಸ್ಥಳಾವಕಾಶ ಕಲ್ಪಿಸಲು ಎಚ್ಚರಿಕೆ ನೀಡಿದರು. ಹಾಸನ ನಗರದ ಪ್ರಮುಖ ರಸ್ತೆಗಳಾದ ಸಂಪಿಗೆ ರಸ್ತೆ ಹಾಗೂ KR ರಸ್ತೆಗಳಲ್ಲಿ ವಾಹನ ದಟ್ಟಣೆ ಹೆಚ್ಚಾದ ಹಿನ್ನೆಲೆ ಇಂದು ಮಹಾನಗರ ಪಾಲಿಕೆ ಸಾರ್ವಜನಿಕರ ಸಭೆಯಲ್ಲಿ ಪ್ರಾದೇಶಿಕ ಆಯುಕ್ತರಿಗೆ ಸಾರ್ವಜನಿಕರಿಂದ ದೂರು ಬಂದ ಹಿನ್ನೆಲೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು. KR ವಿನಯ್ ಮಕ್ಕಳ ಆಸ್ಪತ್ರೆ, ಮಂಜುನಾಥ ಆಸ್ಪತ್ರೆ ಹಾಗೂ ಜನಪ್ರಿಯ ಆಸ್ಪತ್ರೆಗೆ ಭೇಟಿ ನೀಡಿದ ಅವರು ಅನಧಿಕೃತವಾಗಿ ಬಿಲ್ಡಿಂಗ್ ನಿರ್ಮಾಣ ಮಾಡಿದ್ದು ಆಸ್ಪತ್ರೆಗೆ ಬರುವ ವಾಹನಗಳನ್ನು ರಸ್ತೆಯಲ್ಲಿ ನಿಲ್ಲಿಸುತ್ತಿದ್ದು ವಾಹನ ಸಂಚಾರಕ್ಕೆ ತೊಂದರೆಯಾಗುತ್ತಿದ್ದುದನ್ನು ಗಮನಿಸಿದ ಅವರು ಸೂಕ್ತ ರೀತಿಯ ಕ್ರಮ ಕೈಗೊಳ್ಳಲು ಅಧಿಕಾರಿಗಳಿಗೆ ತಿಳಿಸಿದರು. ಮಹಾನಗರ ಪಾಲಿಕೆ ಆಯುಕ್ತ ಕೃಷ್ಣಮೂರ್ತಿ ಮಾತನಾಡಿ, ನಗರದಲ್ಲಿ ದಿನೇ ದಿನೇ ವಾಹನ ಸಂಚಾರ ಹೆಚ್ಚಾಗುತ್ತಿದ್ದು KR ಹೆಚ್ಚಿನ ವಾಹನ ಸಂಚಾರವಾಗುತ್ತಿದ್ದು ಈ ರಸ್ತೆಯ ಕೆಲ ಆಸ್ಪತ್ರೆಗಳು ಪಾರ್ಕಿಂಗ್ ಸೌಲಭ್ಯವಿಲ್ಲದೆ ರಸ್ತೆಯಲ್ಲೇ ವಾಹನಗಳನ್ನು ನಿಲ್ಲಿಸುತ್ತಿದ್ದು ಕಂಡುಬಂದಿದ್ದು ಇಂದು ಆಸ್ಪತ್ರೆಗೆ ಭೇಟಿ ನೀಡಿ ಆದಷ್ಟು ಬೇಗ ಪಾರ್ಕಿಂಗ್ ವ್ಯವಸ್ಥೆ ಮಾಡದಿದ್ದಲ್ಲಿ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಮಾನ್ಯ ಪ್ರಾದೇಶಿಕ ಆಯುಕ್ತರು ಈ ದಿನ ಹಾಸನ ಮಹಾನಗರ ಪಾಲಿಕೆಗೆ ಭೇಟಿ ನೀಡಿರ್ತಾರೆ. ಭೇಟಿ ನೀಡಿದ ಸಂದರ್ಭದಲ್ಲಿ ಸಾರ್ವಜನಿಕರ ದೂರು ಬಂದಂಥ ಸಂದರ್ಭದಲ್ಲಿ 2 ರಸ್ತೆಗಳ ಪ್ರಮುಖವಾಗಿ ಸಾರ್ವಜನಿಕ ದೂರು ನೀಡಿರ್ತಾರೆ. ಅದರಲ್ಲಿ ಸಂಪಿಗೆ ರಸ್ತೆ ಒಂದು ಮತ್ತು ಶಂಕರಮಠ ರಸ್ತೆ ಒಂದು. ಆ ರಸ್ತೆಗಳಲ್ಲಿ ಟ್ರಾಫಿಕ್ ಸುಮಾರು ಜಾಮ್ ಆಗ್ತಾ ಇರ್ತದೆ. ಹಾಗಾಗಿ ಇರೋವಂಥ ಆಸ್ಪತ್ರೆಗಳು ಮತ್ತು ವಾಣಿಜ್ಯ ಮಳಿಗೆಗಳ ಏನು ಸೆಲ್ಲರ್ಗಳಲ್ಲಿ ಮತ್ತು ಪಾರ್ಕಿಂಗ್ ಇಲ್ಲದೆ ಇರೋ ಕಡೆ ಅನಧಿಕೃತವಾಗಿ ನಡೆಸ್ತಾ ಇರ್ತಾರೆ ಅಂತ ದೂರು ನೀಡಿರ್ತಾರೆ. ಅದರಂತೆ ಇವತ್ತು ಮಾನ್ಯ ಪ್ರಾದೇಶಿಕ ಆಯುಕ್ತರು ಕೆಲವು ಸ್ಥಳಗಳನ್ನು ಭೇಟಿ ಮಾಡಿ ಕೆಲವು ಸೂಚನೆಗಳನ್ನು ನೀಡಿರ್ತಾರೆ. ನಾವು DHO
ಅಂದರೆ ನಮ್ಮ ಆರೋಗ್ಯ ಇಲಾಖೆ ಇಬ್ಬರು ಜೊತೆಗೂಡಿ ಇಂದಿನ ತಹಸೀಲ್ದಾರು ಎಲ್ಲರೂ ಜೊತೆಗೂಡಿ ಇದರಲ್ಲಿ ಬಂದಂಥ ಇರೋಂಥ ನ್ಯೂನತೆಗಳನ್ನ ಸರಿಪಡಿಸ್ಲಿಕ್ಕೆ ಅದೇ ಈಗ ನಮ್ಮ ಇವರು ಆರೋಗ್ಯ ಇಲಾಖೆಯವರು ಅದನ್ನು ಪ್ರಶ್ನೆ ಮಾಡಬೇಕಾಗ್ತದೆ. ಈಗ ಪ್ರಮುಖವಾಗಿ ನಾವು ಸಾಹೇಬರು ಈಗ 2 ಹಾಸ್ಪಿಟ್ಲ್ಗಳು ಭೇಟಿ ನೀಡಿದೆ. ಜನಪ್ರಿಯ ಆಸ್ಪತ್ರೆ ಮತ್ತು ಇನ್ನೊಂದು ಮಂಜುನಾಥ ಆಸ್ಪತ್ರೆ, 2 ಆಸ್ಪತ್ರೆಗಳು ಭೇಟಿ ನೀಡಿದೆ. ಮೆಡಿಕಲ್ ಒಂದು ಮಕ್ಕಳ ಚಿಕಿತ್ಸೆ ಅಲ್ಲೂ ಭೇಟಿ ನೀಡಿದ್ದಾರೆ. ಈ 3 ಪ್ರಮುಖವಾದ ಸ್ಥಳಗಳನ್ನ ಭೇಟಿ ನೀಡಿ ಬಾಕಿ ಇರತಕ್ಕಂಥ ಎಲ್ಲ ಕಟ್ಟಡಗಳನ್ನ ಇದೇ ರೀತಿಯಾಗಿ ಸೆಲ್ಲರ್ಗಳಲ್ಲಿ ಏನು ಅನಧಿಕೃತವಾಗಿ ನಡೆಸ್ತಾ ಇರ್ತಾರೋ ಅವಕ್ಕೆಲ್ಲ ಕಡಿವಾಣ ಹಾಕಿ ಸೂಚನೆಗಳು ಕೊಡಿ ಅಂತ ಹೇಳಿದ್ದಾರೆ. ಅದರಂತೆ ನಾವು 1-2 ದಿನದೊಳಗೆ ಅಗತ್ಯ ಕ್ರಮನ ತಗೊಳ್ತೀವಿ. ಅದೀಗ KMC ಆ್ಯಕ್ಟ್ ಪ್ರಕಾರ ಮಾನ್ಯ ಈಗ ಆರೋಗ್ಯ ಇಲಾಖೆಯವರು ಏನು ಕ್ರಮ ತಗೊಂತಾರೆ ಅದನ್ನು ತಗೋಬೇಕಾಗ್ತೀವಿ. ನಾವು ಅಳತೆ ಮಾಡಿಕೊಡ್ತೀವಿ. ತದನಂತರದಲ್ಲಿ ನೋಟಿಸ್ ಜನರೇಟ್ ಮಾಡಿ ಅದನ್ನು ವ್ಯವಸ್ಥಿತವಾಗಿ ಅವರು ಸೆಲ್ಲರ್ಗಳಲ್ಲಿ ಏನು ಮಾಡಿಸ್ಬೇಕು ಅದನ್ನು ಮಾಡಿಸ್ಬೇಕಾಗ್ತದೆ. ತಾಲೂಕು ಆರೋಗ್ಯ ಅಧಿಕಾರಿ ವಿಜಯ್ ಗೌರೂರು ಮಾತನಾಡಿ, ವಿನಯ್ ಮಕ್ಕಳ ಆಸ್ಪತ್ರೆ, ಜನಪ್ರಿಯ ಹಾಗೂ ಮಂಜುನಾಥ ಆಸ್ಪತ್ರೆಗಳಿಗೆ ಹಲವಾರು ಬಾರಿ ಪಾರ್ಕಿಂಗ್ ವ್ಯವಸ್ಥೆ ಸರಿಪಡಿಸಲು ತಿಳಿಸಿದರೂ ಇನ್ನೂ ಯಾವುದೇ ರೀತಿಯ ಕ್ರಮ ಕೈಗೊಳ್ಳದ ಹಿನ್ನೆಲೆ ಇಂದು ಆಯುಕ್ತರ ಆದೇಶದಂತೆ ನೋಟಿಸ್ ನೀಡಿದ್ದೇವೆ. ಮುಂದಿನ ದಿನಗಳಲ್ಲಿ ನಗರದ ಎಲ್ಲ ಆಸ್ಪತ್ರೆಗಳಿಗೂ ಭೇಟಿ ನೀಡಿ ಕಾನೂನು ರೀತಿಯ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಬೇಸ್ಮೆಂಟ್ ಇದು ಪಾರ್ಕಿಂಗ್ ಅಲ್ವಾ? ಇದು ಫುಲ್ ಪಾರ್ಕಿಂಗ್ ಇರುತ್ತೆ ಸರ್. ಫುಲ್ ಪಾರ್ಕಿಂಗ್ ಅವರು ಇವ್ರ ಪ್ಲಾನ್ ಸರ್ ಇದು ಗ್ರೌಂಡ್, ಇದು ಬೇಸ್ಮೆಂಟ್ ಇಲ್ಲ ಸರ್, ಇದು ಸೆಕ್ಷನ್ ಪ್ಲಾನ್ ಹಾಫ್ ಸೆಕ್ಷನ್ ಅಲ್ಲ, ಬೇಸ್ಮೆಂಟ್ ತೋರಿಸಲ್ಲ ಅವ್ರು ಇದರಲ್ಲಿ. ಸ್ವಲ್ಪ ಸ್ಟೆಪ್ಸ್ ಕೆಳಗಡೆ ಅದು ಬೇಸ್ಮೆಂಟ್ ಏನಂತ ಬೇಕಲ್ಲ. ಬೇಸ್ಮೆಂಟ್ ಅಲ್ಲಿ ಇವ್ರು ಮಾಡ್ಕೊಂಡ್ರೆ ಸರ್, ಇವ್ರು ಮಾಡ್ರೆ ಸರ್ ನಮ್ಮದಲ್ಲ ಅಪ್ರೂವ್ ಪ್ಲಾನ್. ಅಪ್ರೂವ್ ಪ್ಲಾನ್ ಕೊಟ್ಟಿದ್ರೆ ನೀವೇ ಕೇಳ್ಬೋದು, ನೀವು ಅಲ್ಲೇ ಇರಬೇಕಲ್ಲ. ಅದು ಅಳತೆ ಆಗ್ತದೆ ಸರಿ. ಮುನ್ಸಿಪಾಲ್ಟಿ ನಗರಸಭಾ ಇದರಲ್ಲಿ ಸಾರ್ವಜನಿಕರು ಇಲ್ಲಿ ಟ್ರಾಫಿಕ್ ಏರಿಯಾ ಆಗಿದೆ, ನರ್ಸಿಂಗ್ ಹೋಮ್ಗಳು ಸರಿಯಾಗಿ ಕನ್ಸ್ಟ್ರಕ್ಟ್ ಆಗಿಲ್ಲ ಮತ್ತು KPMನ ಉಲ್ಲಂಘಿಸಿದ್ದಾರೆ. ನಿಲ್ಸೋಕ್ಕೆ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ, ತುಂಬ ರೋಡೆಲ್ಲ ತುಂಬ ಚಿಕ್ಕದಾಗಿದೆ, ತುಂಬ ಓಡಾಡೋಕ್ಕೆ ಕಷ್ಟ ಆಗ್ತಿದೆ ಅಂತ ಸಾರ್ವಜನಿಕರ ಕಂಪ್ಲೇಂಟ್ ಹಿನ್ನೆಲೆಯಲ್ಲಿ ಇವತ್ತು ಪ್ರಾದೇಶಿಕ ಆಯುಕ್ತರು, ಮೈಸೂರು ಡಿವಿಷನ್ನು ಮತ್ತು ನಗರಸಭಾ ಆಯುಕ್ತರು ಮತ್ತು ಜಿಲ್ಲಾ ಕುಟುಂಬ ಆರೋಗ್ಯ ಕಲ್ಯಾಣಿಗಳು, KPM ಅಧಿಕಾರಿಗಳು ಮತ್ತು ತಾಲೂಕು ಅಧಿಕಾರಿಗಳು, ನಾನು ಎಲ್ಲರೂ ತಹಶೀಲ್ದಾರರು ಎಲ್ಲ ಒಟ್ಟಿಗೆ ಒಂದು ಜನಪ್ರಿಯ ಆಸ್ಪತ್ರೆ ಮತ್ತು ಮಂಜುನಾಥ ಆಸ್ಪತ್ರೆ, ಒಟ್ಟು ಹಾಸನ ಇದರಲ್ಲಿ 30 ವಿನಯ್ ಮಕ್ಕಳ ಆಸ್ಪತ್ರೆ. ಸೊ ಎಲ್ಲರೂ ಕೂಡ ಸ್ವಲ್ಪ ನಿಯಮಾವಳಿಗಳನ್ನ ಉಲ್ಲಂಘನೆ ಮಾಡಿದ್ದಾರೆ. ಸೊ ಪ್ರಾದೇಶಿಕ ಆಯುಕ್ತರು ಈಗ ನಮಗೆ ಒಂದು ಯಾವ್ಯಾವ ನರ್ಸಿಂಗ್ ಹೋಮ್ಸ್ಗಳು ಉಲ್ಲಂಘನೆ ಮಾಡಿದರೆ ಅದನ್ನೆಲ್ಲ ವಿಸಿಟ್ ಮಾಡಿ ವರದಿ ಕೊಡಿ ಅಂತ ಹೇಳಿದರೆ ಅವ್ರ ಮೇಲೆ ಆ್ಯಕ್ಷನ್ ಮಾಡಿ ಮುಂದಿನ ದಿನಗಳಲ್ಲಿ ಅವ್ರ ಮೇಲೆ ಕ್ರಮ ಕೈಗೊಳ್ತೀವಿ ಅಂತ ಎಲ್ಲ ನರ್ಸಿಂಗ್ ಹೋಮ್ಗಳು ಈಗ 3 ಭೇಟಿ ನೀಡಿದ್ರಲ್ಲೂ 3 ಭೇಟಿನೂ ಕೂಡ ವೈಲೇಟ್ ಮಾಡಿದ್ದಾರೆ. ಯಾವುದೂ ಸರಿಯಾಗಿ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ, ಕೆಳಗಡೆ ಸೆಲ್ಲರ್ ಪಾರ್ಕಿಂಗ್ ವ್ಯವಸ್ಥೆ ತೋರಿಸ್ಕೊಂಡಿದ್ದಾರೆ ಮತ್ತು ಎಕ್ಸ್ರೇ CT ಸ್ಕ್ಯಾನ್ ಎಲ್ಲ ಇದೆ. ಸೊ ಲ್ಯಾಬ್ಗಳೆಲ್ಲ ಕೂಡ ಇದೆ. ಅವರಿಗೆ ಈಗ ನೋಟಿಸ್ ಕೊಡ್ತೀವಿ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೊಂದು 15 ದಿನಗಳಲ್ಲಿ ಎಲ್ಲ ನರ್ಸಿಂಗ್ ಹೋಮ್ಗಳಿಗೂ ಭೇಟಿ ನೀಡಿ ಯಾರ್ಯಾರು ಬಿಲ್ಡಿಂಗ್ ವೈಲೇಟ್ ಮಾಡಿದ್ದಾರೆ ಅವ್ರ ಮೇಲೆ ಆ್ಯಕ್ಷನ್ ತಗೊಂತೀವಿ. 75,000 ಇದೆ. ಬೈ ಚಾನ್ಸ್ ಯಾರಾದರೂ ಆಪರೇಷನ್ ಮಾಡಿಲ್ಲ ಅಂತ ಸರಿ ಸರ್. ಥ್ಯಾಂಕ್ ಯು ಸರ್. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಗೀತಾ CG, ಉಪವಿಭಾಗಾಧಿಕಾರಿ ಜಗದೀಶ್ ಗಂಗಣ್ಣನವರ್, ಕಂದಾಯ ಇಲಾಖೆಯ ಹಾಗೂ ಮಹಾನಗರ ಪಾಲಿಕೆ ಅಧಿಕಾರಿಗಳು ಹಾಜರಿದ್ದರು. ಹಾಸನ ನಗರದ ಇಂಡಿಯಾನಾ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ದಂಪತಿಗಳಿಗೆ ನೆರವಾಗುವ ಉದ್ದೇಶದಿಂದ ಉಚಿತ ಸಂತಾನ ಲಾಭ ಶಿಬಿರವನ್ನ ಆಯೋಜಿಸಲಾಗಿದೆ. ಈ ಶಿಬಿರವನ್ನ ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಇಂಪನ ಕೆ ಅವರ ನೇತೃತ್ವದಲ್ಲಿ ನಡೆಸಲಾಗುತ್ತಿದೆ ಎಂದು ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶಿಬಿರದಲ್ಲಿ ಸಂತಾನ ಸಮಸ್ಯೆ, ಕಾರಣಗಳ ಪತ್ತೆ, ಸ್ಕ್ಯಾನ್, ವೀರ್ಯ ಪರೀಕ್ಷೆ, ಮಹಿಳೆಯರ ಆರೋಗ್ಯ ತಪಾಸಣೆ ಸೇರಿದಂತೆ ಅಗತ್ಯ ಸಲಹೆ ಹಾಗೂ ಮಾರ್ಗದರ್ಶನವನ್ನು ಉಚಿತವಾಗಿ ನೀಡಲಾಗುತ್ತದೆ. ಸಂತಾನ ಲಾಭಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಂದ ಬಳಲುತ್ತಿರುವ ದಂಪತಿಗಳು ಈ ಶಿಬಿರದ ಸದುಪಯೋಗ ಪಡೆದುಕೊಳ್ಳಬಹುದಾಗಿದೆ ಎಂದರು. ಈ ಉಚಿತ ಶಿಬಿರವು
ಪ್ರತಿ ಶುಕ್ರವಾರ ಬೆಳಗ್ಗೆ 10ರಿಂದ ಸಂಜೆ 4 ಗಂಟೆಯವರೆಗೆ ಉಚಿತವಾಗಿ ನಡೆಯಲಿದೆ ಎಂದು ಮಾಹಿತಿ ನೀಡಿದರು. ಸುದ್ದಿಗೋಷ್ಠಿಯಲ್ಲಿ ಪ್ರದೀಪ್, ಡಾಕ್ಟರ್ ದಿವ್ಯಾ ಹಾಗೂ ಇತರರು ಉಪಸ್ಥಿತರಿದ್ದರು. ಹಾಸ್ಪಿಟಲ್ ಏನು ಸ್ಪೆಷಲ್ ಅಂತ ನಾವು ಕೇಳಿದ್ರೆ, ನಮ್ಮಲ್ಲಿ 24/7 ಇಂಟೆನ್ಸಿವಿಸ್ಟ್ ಹಾಗೂ ಅನೆಸ್ಥೆಟಿಸ್ಟ್ ಇದ್ದಾರೆ. ಸೊ ಇಂಟೆನ್ಸಿವ್ ಕೇರ್ ಬೇಕಾದಾಗ, ICU ಕೇರ್ ಬೇಕಾದಾಗ ಮಹಿಳೆಯರಿಗೆ ತುಂಬ ಚೆನ್ನಾಗಿ ಫೆಸಿಲಿಟೀಸ್ ನಮ್ಮಲ್ಲಿದೆ. ಹಾಗೂ ಕಾರ್ಡಿಯಾಕ್ ಟೀಮ್, ಇಬ್ಬರು ಕಾರ್ಡಿಯಾಲಜಿಸ್ಟ್ ಇದ್ದಾರೆ, 24/7 ನಮಗೆ ಸಿಗ್ತಾರೆ. ನಿಮಗೆಲ್ಲ ತಿಳಿದೇ ಇದೆ, ಕಾರ್ಡಿಯಾಕ್ ಇದರಲ್ಲಿ ತುಂಬ ಚೆನ್ನಾಗಿ ಇಂಡಿಯಾನಾ ಹಾಸ್ಪಿಟಲ್ ಆಲ್ರೆಡಿ ಹೆಸರು ಮಾಡಿದೆ. ಸೊ ಪ್ರೆಗ್ನೆನ್ಸಿಲಿ ಕಾರ್ಡಿಯಾಕ್ ತೊಂದರೆ ಇರೋರು, ಹಾರ್ಟಲ್ಲಿ ಹೋಲ್ ಇರುತ್ತೆ ಅಥವಾ ಅವ್ರಿಗೆ ಪ್ರೆಗ್ನೆಂಟ್ ಆಗಬೇಕಾ ಆಗಬಾರ್ದು ಅಂತಲೇ ಗೊತ್ತಿರಲ್ಲ, ಹಾರ್ಟ್ ಸಮಸ್ಯೆ ಇದ್ದರು, ಅಂಥವ್ರಿಗೆ ನಾವು ಸಮಾಲೋಚನೆ ಮಾಡ್ತೀವಿ. ಕೆಲವು ಹಾರ್ಟ್ ಕಂಡೀಷನ್ಸಲ್ಲಿ ಪ್ರೆಗ್ನೆನ್ಸಿನೇ ಆಗಬಾರ್ದು, ಅಂಥವ್ರು ಏನಾದ್ರು ಪ್ರೆಗ್ನೆಂಟ್ ಆದರೆ ಅವ್ರಿಗೆ ಅಬಾರ್ಷನ್ ಮಾಡೋ ಫೆಸಿಲಿಟೀಸು, ಯಾಕಂದರೆ ಹೈ ರಿಸ್ಕ್ ಇರ್ತಾರೆ ಅವ್ರು ತುಂಬ, ಅಂಥ ಫೆಸಿಲಿಟೀಸ್ ನಮ್ಮಲ್ಲಿದೆ. ಪ್ರೆಗ್ನೆನ್ಸಿ ಮುಂದೊಡಿಬೋದು ಅಂತ ಇದ್ದವ್ರಿಗೆ ಕಂಪ್ಲೀಟ್ ಕೇರ್ ಕೊಟ್ಟು ಆಮೇಲೆ ಡೆಲಿವರಿ ಟೈಮಲ್ಲೂ ಕಾರ್ಡಿಯಾಲಜಿಸ್ಟ್ ಜೊತೆಗೆ ನಾವು ಡೆಲಿವರಿ ಮಾಡುವ ಫೆಸಿಲಿಟೀಸ್ ಇದೆ. ಸೊ ಅಂಥ ಕೇಸಸ್ ನಾವು ಸುಮಾರು ಆಲ್ರೆಡಿ ಡೆಲಿವರ್ ಮಾಡಿದ್ದೀವಿ. ಸೊ ವಾಲ್ವ್ ರೀಪ್ಲೇಸ್ಮೆಂಟ್ ಆಗಿರುತ್ತೆ, ಅವ್ರಿಗೆ ಕ್ಲೆಕ್ಸೇನನ್ನು ಇಂಜೆಕ್ಷನ್ ಕೊಡ್ತಿರ್ತಾರೆ ರಕ್ತ ಕಟ್ಟಬಾರ್ದು ಅಂತ. ಸೊ ಆ ಥರ ಇದ್ದವ್ರು ಪ್ರೆಗ್ನೆಂಟ್ ಆದಾಗ ಏನೇನು ಮೆಡಿಕೇಷನ್ಸ್ ಚೇಂಜ್ ಆಗುತ್ತೆ ಅಥವಾ BP ಇರುತ್ತೆ ಅವರಿಗೆ ಮುಂಚೆಯಿಂದನೇ. ಸೊ ಈ ಮೆಡಿಕೇಷನ್ಸ್ ಚೇಂಜ್ ಮಾಡಿ ಅವ್ರು ಪ್ರೆಗ್ನೆಂಟ್ ಆಗಿ ಮತ್ತೆ ಕೇರ್ ಕೊಟ್ಟು ಡೆಲಿವರಿ ತನಕ ನಮ್ಮಲ್ಲಿ ಸೌಲಭ್ಯಗಳು ಇದೆ. ಸೊ ಇದು ತುಂಬ ಇಂಪಾರ್ಟೆಂಟ್ ನಮ್ಮ ಹಾಸ್ಪಿಟ್ಲಲ್ಲಿ ಇರೋಂಥದ್ದು. ಇದೆಲ್ಲ ಜೊತೆಗೆ ನಾವು ಇನ್ನೊಂದು ಸೌಲಭ್ಯವನ್ನು ಕೊಡಬೇಕು ಅಂತ ನಾವು ಯೋಚನೆ ಮಾಡಿ ಈ ಎವ್ರಿ ಫ್ರೈಡೇ ಫರ್ಟಿಲಿಟಿ ಫ್ರೈಡೇ ಅನ್ನೋದನ್ನ ಸ್ಟಾರ್ಟ್ ಮಾಡಿದ್ದೀವಿ. ಉಚಿತವಾಗಿ ಮಕ್ಕಳಾಗದಿರೋ ದಂಪತಿಗಳಿಗೆ ಕೌನ್ಸಿಲಿಂಗು ಹಾಗೂ ಅವ್ರಿಗೇನು ಸಮಸ್ಯೆ ಇದೆ ಅಂತ ತಿಳ್ಕೊಳ್ಳೋದು ಅಥವಾ ಅವ್ರಿಗೇನು ಚಿಕಿತ್ಸೆ ಬೇಕು, ಈ ಫಸ್ಟ್ ವಿಸಿಟಲ್ಲಿ ಅವ್ರಿಗೆ ಎಲ್ಲ ಫ್ರೀ ಆಗುತ್ತೆ. ಸ್ಕ್ಯಾನಿಂಗ್ ಇರ್ಬೋದು ಅಥವಾ ಅವ್ರದ್ದು ವೀರಾಣು ಪರೀಕ್ಷೆ ಇರ್ಬೋದು ಅಥವಾ ಕೆಲವು ಬ್ಲಡ್ ಟೆಸ್ಟ್ ಇರ್ಬೋದು, ಅದನ್ನೆಲ್ಲ ಫ್ರೀಯಾಗಿ ಮಾಡಿ ಸಮಾಲೋಚನೆ ಮಾಡಿ ಅವ್ರಿಗೆ ಏನು ಸಮಸ್ಯೆ ಇದೆ ಅಂತ ಕಂಡುಹಿಡಿದು ನೆಕ್ಸ್ಟ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋ ಅಂಥದ್ದು ನಾವು ಈ ಎವ್ರಿ ಫ್ರೈಡೇ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಈ ಶಿಬಿರಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಬೇಕಾಗಿ ಕೇಳ್ಕೊತೀವಿ. ಸೊ ಏನಕ್ಕೆ ಇದನ್ನು ಬಂಜಿತನ ಅನ್ನೋದನ್ನ ನಾವು ಒಂದು ಫಸ್ಟ್ ಕಳಂಕ ಆಗಿ ಇತ್ತು, ಈಗ ಜನರು ಮುಂದೆ ಬರ್ತಿದ್ದಾರೆ. ಬರೀ ದೇವರು ಅಲ್ಲಿ ಇಲ್ಲಿ ಓಡಾಡ್ತಿರೋರು ಈಗ ಡಾಕ್ಟರ್ ಹತ್ರ ಬರ್ತಿದ್ದಾರೆ, ಏನು ಸಮಸ್ಯೆ ಅಂತ ಕೇಳೋಕ್ಕೆ ಬರ್ತಾರೆ. 1 ವರ್ಷ ಆಗಿ ಮದುವೆ ಆದಮೇಲೆ ಪ್ರೆಗ್ನೆನ್ಸಿ ಆಗಿಲ್ಲ ಅಂದರೆ ಖಂಡಿತವಾಗಿ ಡಾಕ್ಟರ್ ಹತ್ರ ಬರಬೇಕು. ಏನು ಸಮಸ್ಯೆ ಇದೆ, ಅವರ ಋತುಚಕ್ರದಲ್ಲಿ ಏನಾದ್ರು ಸಮಸ್ಯೆ ಇದೆಯಾ ಅಥವಾ ಸ್ಥೂಲಕಾಯ ಇರುತ್ತೆ ಅವ್ರಿಗೆ ಅಥವಾ ಹಾರ್ಮೋನ್ ಸಮಸ್ಯೆ ಇರುತ್ತೆ. PCOS ತುಂಬ ನೋಡ್ತಿದ್ದೀವಿ ಈಗ ಬಿಕಾಸ್ ಆಫ್ ಎಲ್ಲ ಪಲ್ಯೂಟೆಡ್ ಫುಡ್ಡು, ಎನ್ವಿರಾನ್ಮೆಂಟಿಂದ ಹಾಗೂ ಅನುಚಿತ ಜೀವನ ಶೈಲಿ, ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂತ ಹೇಳ್ತೀವಿ. ಇದರಿಂದ ಅವ್ರಿಗೆ ಸ್ಥೂಲಕಾಯ ಆಗಿರುತ್ತೆ, ಎಗ್ ಕರೆಕ್ಟಾಗಿ ಬರ್ತಿರಲ್ಲ, ಋತುಚಕ್ರ ತುಂಬ ಏರುಪೇರು ಇರುತ್ತೆ. ಸೊ ಅದನ್ನೆಲ್ಲ ನಾವು ನೋಡಿಕೊಂಡು ಹೇಗೆ ಮೊಟ್ಟೆ ಬರ್ಸ್ಬೋದು ಅಥವಾ ಏನು ಸಮಸ್ಯೆ ಇದೆ ಅಥವಾ ಟ್ಯೂಬಲ್ಲಿ ಏನಾದ್ರು ಬ್ಲಾಕ್ ಇದೆಯಾ, ಗರ್ಭಕೋಶದಲ್ಲಿ ಏನಾದ್ರು ಗೆಡ್ಡೆ ಇದೆಯಾ, ಇದನ್ನೆಲ್ಲ ನಾವು ಚೆಕ್ ಮಾಡಿಕೊಂಡು ಅವ್ರಿಗೆ ಏನು ಸಮಸ್ಯೆ ಇದೆ ಅಂತ ಹೆಣ್ಮಕ್ಳಲ್ಲಿ ಚೆಕ್ ಮಾಡ್ತೀವಿ. ಹಾಗೂ ಗಂಡಸರಲ್ಲೂ ಅಷ್ಟೇ, ಬಂಜಿತನ ಬರೀ ಹೆಂಗಸರಿಂದ ಅಷ್ಟೇ ಅಲ್ಲ, 50% ಫೀಮೇಲ್ ಕಾಸಸ್ ಇರುತ್ತೆ, 50% ಗಂಡಸರಲ್ಲಿ ಪ್ರಾಬ್ಲಮ್ ಇರುತ್ತೆ. ಸೊ ಅವ್ರದ್ದು ವೀರಾಣು ಕೌಂಟ್ಸ್ ಹೇಗಿದೆ, ಅದರಲ್ಲಿ ಏನಾದ್ರು ಮೊಟಿಲಿಟಿ ಏನಾದ್ರು ಕಡಿಮೆ ಇದೆಯಾ ಜಾಸ್ತಿ ಇದೆಯಾ ಹೇಗಿದೆ ಅಂತ ನೋಡಿಕೊಂಡು ಸಮಾಲೋಚನೆ ಕೊಟ್ಟು ಯಾವ ಥರ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಬೇಕು ಅನ್ನೋದನ್ನ ನಾವು ಡೆಫಿನೆಟ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೀವಿ. ಸೊ ಇದನ್ನು ನಾವು ಎವ್ರಿ ಫ್ರೈಡೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಸೊ ಉದ್ದೇಶ ಏನಿತ್ತು ಅಂತ ಹೇಳಿದ್ರೆ, ಸೊ ಈಗ ನಿಮ್ಗೆಲ್ಲರಿಗೂ ಗೊತ್ತಿರೋಂಗೆ ಒಂದು ಹೈ ರಿಸ್ಕ್ ಪ್ರೆಗ್ನೆನ್ಸೀಸ್ ಅಂತ ಕರಿತೀವಿ. ಕೆಲವೊಂದು ಇತ್ತೀಚೆಗೆ ಒಂದು 3-4 ಕೇಸಸ್ ಗೌರ್ಮೆಂಟ್ ಆಸ್ಪತ್ರೆಯಿಂದ ಹೈಯರ್ ಫೆಸಿಲಿಟೀಸ್ ಅಂತೇಳಿ ಬೇರೆ ಕಡೆಗೆ ಅವ್ರನ್ನ ಶಿಫ್ಟ್ ಮಾಡಬೇಕಾದಂಥ ಪರಿಸ್ಥಿತಿಯಲ್ಲಿದ್ದರು. ಸೊ ಆ ಸಂದರ್ಭದಲ್ಲಿ ಪೇಷಂಟ್ಸು ನಮ್ಮ ಆಸ್ಪತ್ರೆಯನ್ನು ಕಾಂಟ್ಯಾಕ್ಟ್ ಮಾಡಿದಾಗ ಭಾಳ ಅಚ್ಚುಕಟ್ಟಾಗಿ ಒಂದು ಒಳ್ಳೆಯ ರೀತಿಯಲ್ಲಿ ಯಾವುದೇ ರೀತಿಯಾದ ಕಾಂಪ್ಲಿಕೇಶನ್ಸ್ ಆಗದಿರೋ ರೀತಿಯಲ್ಲಿ ಡೆಲಿವರೀಸ್ ಕೂಡ ಮಾಡಿದ್ದೇವೆ. ಸೊ ಒಂದು ಎಕ್ಸಾಂಪಲ್ ಹೇಳಬೇಕು ಅಂತ ಹೇಳಿದ್ರೆ ಬ್ರೀಚ್ ಪ್ರೆಸೆಂಟೇಷನ್ ಅಂತ ಕರಿತೀವಿ. ಸೊ ಆ ಥರದಲ್ಲಿ ಕೂಡ ಮತ್ತು ಎಲ್ಡರ್ಲಿ ಈಗ 40 ವರ್ಷದ ಮೇಲ್ಪಟ್ಟು ಪ್ರೆಗ್ನೆನ್ಸಿ ಇರೋವಂಥವ್ರಿಗೆ ಹೈ ರಿಸ್ಕ್ ಅಂಥೇಳಿ ಕೆಲವೊಬ್ಬರಲ್ಲಿ BP ಶುಗರ್ ಇರೋವಂಥದ್ದು ಇರ್ಬೋದು, ಥೈರಾಯ್ಡ್ ಸಮಸ್ಯೆಗಳಿಂದ, ಈಗ ಇವತ್ತು ಕಾರ್ಡಿಯಾಕ್ ಸಮಸ್ಯೆಗಳಿಂದ ಬೇರೆ ಕಡೆ ಹೋಗುವಂಥ ವ್ಯವಸ್ಥೆ ಮುಂಚೆಯಿಂದ ಇತ್ತು. ಸೊ ಇವಾಗ ಈ ದಿನ ಏನಂತ ಹೇಳಿದ್ರೆ, ಈಗ ನಮ್ಮ ಇಂಡಿಯನ್ ಆಸ್ಪತ್ರೆಯಲ್ಲಿ ಕೂಡ ಗೈನಕಾಲಜಿಸ್ಟ್ ಇದ್ದಾರೆ, ಕಾರ್ಡಿಯಾಲಜಿಸ್ಟ್ ಇದ್ದಾರೆ. ಸೊ ಕಂಪ್ಲೀಟ್ ಕ್ರಿಟಿಕಲ್ ಕೇರ್ ಫೆಸಿಲಿಟಿ ಇರೋದ್ರಿಂದ ಹಾಸನದಲ್ಲೇ ಈ ಬೇರೆ ಕಡೆ ಹೋಗುವಂಥ ಅವಶ್ಯಕತೆ ಬರೋದು ಬೇಡ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಇಂಡಿಯನ್ ಆಸ್ಪತ್ರೆಯಲ್ಲಿ ಈ ಒಂದು ಸುಸಜ್ಜಿತವಾದ ಒಂದು ಫೆಸಿಲಿಟಿಯನ್ನು ಹಾಸನದಲ್ಲಿ ಪರ್ಚೇಸ್ತಾ ಇದ್ದೀವಿ. ಸೊ ದಯವಿಟ್ಟು ಈ ಕಾರ್ಯಕ್ರಮದ ಮೂಲಕ ನಾವು ಕೇಳ್ಕೊಳ್ಳೋದಿಷ್ಟೇ, ಜನರಲ್ಲಿ ಆ ಥರ ಆತಂಕಗಳಿದ್ದಲ್ಲಿ, ಆ ಥರ ತೊಂದರೆಗಳಿದ್ದಲ್ಲಿ ಸೊ ಇಂಡಿಯನ್ ಆಸ್ಪತ್ರೆಯನ್ನು ಭೇಟಿ ಮಾಡಲಿ, ನಮ್ಮ ನುರಿತ ವೈದ್ಯರನ್ನು ಕಾಂಟ್ಯಾಕ್ಟ್ ಮಾಡಲಿ. ಖಂಡಿತವಾಗ್ಲೂ ಕೂಡ ಒಳ್ಳೆಯ ಚಿಕಿತ್ಸೆಯನ್ನು ಅತಿ ಕಡಿಮೆ ಪ್ರೈಸ್ನಲ್ಲಿ
ಸೊ ಒಂದು ಪೇಷಂಟ್ಸ್ಗಳಿಗೆ ಒಂದು ಸೌಲಭ್ಯವನ್ನು ಕೊಡ್ತೀವಿ ಅಂತೇಳಿ ಈ ಕಾರ್ಯಕ್ರಮದ ಮೂಲಕ ತಿಳಿಸ್ಕೊಡ್ತಾ ಇದ್ದೀವಿ. ಪೇಷಂಟ್ಸ್ ಆಲ್ರೆಡಿ ಮೇಡಮ್ ಜೊತೆ ಫಾಲೋಅಪಲ್ಲಿ ಇದ್ದಾರೆ ಸರ್. ಇದೇ ರೀತಿಯಲ್ಲಿ ಈಗ ಒಂದು ಹಾರ್ನಹಳ್ಳಿ ಮತ್ತು ಜಾವಗಲ್ಲಲ್ಲಿ 2 ಏರಿಯಾಗಳಲ್ಲಿ ಈ ನಾವೊಂದು ಕ್ಯಾಂಪೇನ್ಗಳನ್ನ ನಡೆಸುವಂಥ ಸಂದರ್ಭದಲ್ಲಿ ಬಂದರು. ಸೊ ವೈದ್ಯರು ಒಂದು ಉಚಿತ ಸಮಾಲೋಚನೆ ಸಿಗುತ್ತೆ ಅಂತೇಳಿ ಅಲ್ಲಿ ಬಂದಾಗ ಇವಾಗ ನಮ್ಮ ಜೊತೆ ಫಾಲೋಅಪಲ್ಲಿ ಕೂಡ ಇದ್ದಾರೆ ಸರ್. ಅವ್ರು ಆಲ್ರೆಡಿ ಈಗ 5 ಮಂತ್ಸ್ ಮತ್ತು 6 ಮಂತ್ಸ್ ಪ್ರೆಗ್ನೆಂಟ್ ಇದ್ದಾರೆ ಕೂಡ ಇದ್ದಾರೆ ಸರ್. ಅವ್ರು ಎಲ್ಲ ಕಡೆ ತೋರಿಸಿ ಕೈ ಬಿಟ್ಟಿದ್ದವರು ಅವರು ಸಿಂಪಲ್ ಟೆಸ್ಟು ಮಾಡಿ ಅವ್ರಿಗೆ ತಾನಾಗೆ ಪ್ರೆಗ್ನೆನ್ಸಿ ಆಗಿದೆ. ತುಂಬ ಏನು ಟ್ರೀಟ್ಮೆಂಟು ಕೊಟ್ಟಿಲ್ಲ ನಾವು, ಮಿನಿಮಲ್ ಮೆಡಿಕೇಶನ್ಸಲ್ಲೇ ಪ್ರೆಗ್ನೆನ್ಸಿ ಆಗಿದ್ದಾರೆ. ಅವ್ರು ನಮ್ಮ ಜೊತೆ ಈಗ 5 ಮಂತ್ಸ್ 6 ಮಂತ್ಸಲ್ಲಿ ತೋರಿಸ್ಕೊತಾ ಇದ್ದಾರೆ. ಈಗ ಕನ್ಸೀವ್ ಕೂಡ ಆಗಿದ್ದಾರೆ. ಅದಾದ ಮೇಲೆ ಕೂಡ ಸರ್ ಇದನ್ನು ಹೆಚ್ಚಿನ ಜನರಲ್ಲಿ ಇನ್ನೂ ಒಂದು ಅವೇರ್ನೆಸ್ಸನ್ನು ಮೂಡಿಸೋಣ ಅಂತೇಳಿ ಒಂದು ಕಾರ್ಯಕ್ರಮನ ಆಯೋಜಿಸಿದ್ದೀವಿ ಸರ್. ಅಂದರೆ ಈಗ ಆಲ್ರೆಡಿ ನಾವು ಗ್ರಾಮೀಣ ಭಾಗದಲ್ಲಿ ಸರ್ ಇದು ನಮ್ಮ ಆಸ್ಪತ್ರೆಯಿಂದ ಪ್ರತಿ ತಿಂಗಳು 4 ರಿಂದ 5 ಅಂದರೆ ನಮ್ಮಲ್ಲಿರುವಂಥ ಎಲ್ಲ ಫೆಸಿಲಿಟೀಸ್ ನಮ್ಮ ಡಾಕ್ಟರ್ಸ್ಗಳ ಬಗ್ಗೆ ಮತ್ತು ಫೆಸಿಲಿಟೀಸ್ ಬಗ್ಗೆ ಉಚಿತವಾಗಿ ಸರ್ ಪ್ರತಿ ತಿಂಗಳು 4 ರಿಂದ 5 ಉಚಿತ ಕ್ಯಾಂಪ್ಗಳನ್ನ ರೂರಲ್ ಭಾಗದಲ್ಲಿ ಮಾಡ್ತಾ ಇದ್ದೀವಿ ಸರ್. ಸೊ ಕೆಲವೊಂದು ತಿಂಗಳಲ್ಲಿ 1 ಅಥವಾ 2 ಕ್ಯಾಂಪನ್ನು ಹಾಸನ ಸಿಟಿ ಹಾಸ್ಪಿಟಲಲ್ಲಿ ಮಾಡಿದ್ರೆ 3 ರಿಂದ 4 ಕ್ಯಾಂಪನ್ನು ಹೊರಗ ಭಾಗದಲ್ಲಿ ಸರ್. ಈಗ ನಿನ್ನೆನೂ ಕೂಡ ಅಗ್ರೆಯಲ್ಲಿ ಒಂದು ಕ್ಯಾಂಪೇನ್ ಮಾಡಿಕೊಟ್ವಿ. ಸೊ ಮೊನ್ನೆ 13ನೇ ತಾರೀಕು ಒಂದು ಗೌರ್ಮೆಂಟ್ ಅಸೋಸಿಯೇಷನ್ ಅವ್ರ ಕಡೆಯಿಂದ ರಿಕ್ವೆಸ್ಟ್ ಬಂದಿತ್ತು. ಹಾಗೆ ಅರ್ಕಲ್ಗೂಡಲ್ಲಿ ಕೂಡ ಕ್ಯಾಂಪೇನ್ ಮಾಡಿಕೊಟ್ಟಿವಿ. ಸೊ ಪ್ರತಿ ಗ್ರಾಮೀಣ ಭಾಗದಲ್ಲೂ ಕೂಡ ನಾವು ಸಿಟಿ ಪಾಪ್ಯುಲೇಷನ್ ಮಾತ್ರ ಅಂತಲ್ಲ, ಗ್ರಾಮೀಣ ಭಾಗದಲ್ಲಿ ಹೆಚ್ಚು ಒತ್ತನ್ನು ಕೊಟ್ಟು ಈ ಕಾರ್ಯಕ್ರಮಗಳನ್ನ ಮುಂದೆ ನಾವು ತಗೊಂಡು ಹೋಗ್ತಾ ಇದ್ದೀವಿ. ಈ ಕ್ಯಾಂಪಲ್ಲಿ ಜಸ್ಟ್ ಆಲ್ ಕರ್ನಾಟಕ ಯುನೈಟೆಡ್ ಕ್ರಿಶ್ಚಿಯನ್ ಫೋರಂ ಫಾರ್ ಹ್ಯೂಮನ್ ರೈಟ್ಸ್ ಹಾಸನ ಘಟಕದ ವೇದಿಕೆಯಡಿಯಲ್ಲಿ ಹಾಸನ ಜಿಲ್ಲೆಯ ಸಮಸ್ತ ಕ್ರೈಸ್ತ ಸಮುದಾಯದ ಸಹಯೋಗದಲ್ಲಿ ಕ್ರಿಸ್ಮಸ್ನ 2025ರ ಭರವಸೆಯ ಜಾಥಾ ಕಾರ್ಯಕ್ರಮವನ್ನು ಡಿಸೆಂಬರ್ 20, 2025ರ ಶನಿವಾರ ಮಧ್ಯಾಹ್ನ 3 ಗಂಟೆಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಫಾದರ್ ಫ್ಯಾಟ್ರಿಕ್ ರಾವ್ ಅವರು ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹಾಸನ ನಗರದ ಸಂತ ಅಂತೋಣಿಯವರ ದೇವಾಲಯದಿಂದ ಜಾಥಾ ಆರಂಭವಾಗಲಿದ್ದು ಎನ್ಆರ್ ಸರ್ಕಲ್, ಹೇಮಾವತಿ ಪ್ರತಿಮೆ, ಮಾವೀರ ವೃತ್ತ, ಸಹ್ಯಾದ್ರಿ ಸರ್ಕಲ್, ಮಹಾರಾಜ ಪಾರ್ಕ್ ರಸ್ತೆ, ಸೈಟರ್ಸ್ ಮೆಮೋರಿಯಲ್ ಹಾಲ್ ವೃತ್ತ, ಆರ್ಸಿ ರಸ್ತೆ ಮೂಲಕ ಸಾಗಿಸಿ ಜಿಲ್ಲಾ ಪಂಚಾಯತ್ ಸರ್ಕಲ್ ಮೂಲಕ ಮತ್ತೆ ಸಂತ ಅಂತೋಣಿಯವರ ದೇವಾಲಯಕ್ಕೆ ವಾಪಸ್ಸಾಗಲಿದೆ. ನಂತರ ಚರ್ಚ್ ಆವರಣದಲ್ಲಿ ವೇದಿಕೆ ಕಾರ್ಯಕ್ರಮ ನಡೆಯಲಿದೆ. ಜಾಥಾದ ಸಂದರ್ಭದಲ್ಲಿ ಸ್ತಬ್ಧ ಚಿತ್ರಗಳು, ಕ್ರಿಸ್ಮಸ್ ನೃತ್ಯ ರೂಪಕಗಳು, ಕೋಲಾಟ, ಕ್ರಿಸ್ಮಸ್ ಹಾಡುಗಳು ಸೇರಿದಂತೆ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದ್ದು ಸುಮಾರು 4 ರಿಂದ 5 ಸಾವಿರಕ್ಕೂ ಹೆಚ್ಚು ಜನರು ಭಾಗವಹಿಸುವ ನಿರೀಕ್ಷೆ ಇದೆ. ಚರ್ಚ್ ಆವರಣದಲ್ಲಿ ನಡೆಯುವ ಕ್ರಿಸ್ಮಸ್ ಕಾರ್ಯಕ್ರಮದಲ್ಲಿ ಚಿಕ್ಕಮಗಳೂರು ಧರ್ಮಕ್ಷೇತ್ರದ ಹ್ಯೂಮನ್ ರೈಟ್ಸ್ ಚೇರ್ಮನ್ ಹಾಗೂ ಹಾಸನ ಚಿಕ್ಕಮಗಳೂರು ಧರ್ಮಕ್ಷೇತ್ರದ ಬಿಷಪ್ರು, ಸಿಪಿಐ ಧರ್ಮ ಪ್ರಾಂತ್ಯದ ಬಿಷಪ್ರು, ಜಿಲ್ಲಾ ಉಸ್ತುವಾರಿ ಸಚಿವರು, ಲೋಕಸಭಾ ಸದಸ್ಯರು, ವಿಧಾನಸಭಾ ಸದಸ್ಯರು, ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪೊಲೀಸ್ ಮುಖ್ಯಾಧಿಕಾರಿಗಳು ಭಾಗವಹಿಸಲಿದ್ದಾರೆ. ಈ ಭರವಸೆಯ ಜಾಥಾ ಹಾಗೂ ಕ್ರಿಸ್ಮಸ್ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಆಲ್ ಕರ್ನಾಟಕ ಯುನೈಟೆಡ್ ಕ್ರಿಶ್ಚಿಯನ್ ಫೋರಂ ಫಾರ್ ಹ್ಯೂಮನ್ ರೈಟ್ಸ್ ಹಾಸನ ವಲಯವು ಮನವಿ ಮಾಡಿದೆ. ಕಾರ್ಯದರ್ಶಿ ಇದ್ದಾರೆ ಮತ್ತು ಪಾಸ್ಟರ್ ಜೋಶುವ ನಮ್ಮ ಪದಾಧಿಕಾರಿಗಳಲ್ಲಿ ಒಬ್ಬರಿದ್ದಾರೆ. ಮುಖ್ಯವಾಗಿ ಈ ಒಂದು ಸಭೆಯನ್ನು ಕರೆದಿರ್ತಕ್ಕಂಥ ಉದ್ದೇಶ ಒಂದು ಪತ್ರಿಕಾ ಹಾಗೂ ಮಾಧ್ಯಮ ಪ್ರಕಟಣೆಗಾಗಿ ಕ್ರಿಸ್ಮಸ್ ಹಬ್ಬ ಹತ್ತಿರವಾಗ್ತಕ್ಕಂಥ ಈ ಸಂದರ್ಭದಲ್ಲಿ ಜಿಲ್ಲೆಯ ಸಮಸ್ತ ಕ್ರೈಸ್ತ ಬಾಂಧವರು ನಾವು ಒಟ್ಟಿಗೆ ಸೇರಿ ಹಾಸನ ನಗರದಲ್ಲಿ ನಾಡಿದ್ದು ಅಂದರೆ 20ನೇ ತಾರೀಕು ಶನಿವಾರ ಮಧ್ಯಾಹ್ನ 3 ಗಂಟೆಗೆ ಒಂದು ಕ್ರಿಸ್ಮಸ್ ಸೌಹಾರ್ದ ಸಂಭ್ರಮ ಭರವಸೆ ಯಾತ್ರಾ ಜಾಥಾ ಅಂಥೇಳಿ ಆಚರಿಸ್ತಾ ಇದ್ದೇವೆ. ತದನಂತರ 5 ಗಂಟೆಗೆ ಈ ಜಾಥಾ ಮುಗಿದ ನಂತರ ಸೈಂಟ್ ಆಂಟೋನೀಸ್ ಚರ್ಚ್ ಆವರಣದಲ್ಲಿ ಜಿಲ್ಲೆಯ ಪ್ರಮುಖ ಗಣ್ಯರೊಂದಿಗೆ ಒಂದು ಕ್ರಿಸ್ಮಸ್ ಸಂಭ್ರಮದ ಕಾರ್ಯಕ್ರಮವನ್ನು ಆಚರಿಸ್ತಾ ಇದ್ದೇವೆ. ಒಂದು ಪ್ರಕಟಣೆಗಾಗಿ ಈಗಾಗಲೇ ನಿಮಗೆ ನೀಡಿದ್ದೇವೆ. ಆಲ್ ಕರ್ನಾಟಕ ಯುನೈಟೆಡ್ ಕ್ರಿಶ್ಚಿಯನ್ ಫೋರಂ ಫಾರ್ ಹ್ಯೂಮನ್ ರೈಟ್ಸ್ ಹಾಸನ ಘಟಕ ವೇದಿಕೆಯಡಿಯಲ್ಲಿ ಹಾಸನ ಜಿಲ್ಲೆಯ ಸಮಸ್ತ ಕ್ರೈಸ್ತ ಸಮುದಾಯದ ವತಿಯಿಂದ ಹಮ್ಮಿಕೊಳ್ಳಲಾಗಿರುವ ಕ್ರಿಸ್ಮಸ್ 2025 ಸಂಭ್ರಮ ಭರವಸೆಯ ಜಾಥಾ ಎಂಬ ಶೀರ್ಷಿಕೆಯಡಿಯಲ್ಲಿ ದಿನಾಂಕ 20/12/2025 ಶನಿವಾರ ಮಧ್ಯಾಹ್ನ 3 ಗಂಟೆಯಿಂದ ಹಾಸನದ ಎನ್ಆರ್ ಸರ್ಕಲ್ ಬಳಿ ಇರುವ ಸಂತ ಅಂತೋಣಿಯವರ ಚರ್ಚ್ನಿಂದ ದೇವಾಲಯದಿಂದ ಈ ಒಂದು ಜಾಥಾ ಕಾರ್ಯಕ್ರಮ ಆರಂಭವಾಗ್ತದೆ. ಜಿಲ್ಲೆಯ ವಿವಿಧ ಕ್ರೈಸ್ತ ಸಮುದಾಯಗಳಿಂದ ಸ್ತಬ್ಧ ಚಿತ್ರಗಳು, ಕ್ರಿಸ್ಮಸ್ ನೃತ್ಯ ರೂಪಕಗಳು, ಕೋಲಾಟ, ಕ್ರಿಸ್ಮಸ್ ಸಂಗೀತ ಹಾಡುಗಳು
ಈ ಕಾರ್ಯಕ್ರಮಗಳೊಂದಿಗೆ ನಾವು ಸುಮಾರು 4,000 to 5,000 ಜನ ಒಟ್ಟು ಸೇರಿ ನಡೀಲಿಕ್ಕಿದ್ದೇವೆ. ಈ ಒಂದು ಜಾಥಾ ಸಂತ ಅಂತೋಣಿಯವರ ದೇವಾಲಯದಿಂದ 3 ಗಂಟೆಗೆ ಆರಂಭಗೊಂಡು NR ಸರ್ಕಲ್, ಹೇಮಾವತಿ ಪ್ರತಿಮೆ, ಮಹಾವೀರ ವೃತ್ತ, ಸಹ್ಯಾದ್ರಿ ಸರ್ಕಲ್, ಮಹಾರಾಜ ಪಾರ್ಕ್ ರಸ್ತೆ, ಸ್ಲೇಟಸ್ ಮೆಮೋರಿಯಲ್ ಹಾಲ್ ವೃತ್ತ ಮತ್ತು RC ರಸ್ತೆಯ ಮೂಲಕ ಸಾಗಿ ಪುನಃ ಜಿಲ್ಲಾ ಪಂಚಾಯತ್ ಬಳಿಯಿಂದ ಸಂತ ಅಂತೋಣಿಯವರ ದೇವಾಲಯಕ್ಕೆ ವಾಪಸ್ಸು ಬಂದು ತದನಂತರ ಚರ್ಚ್ ಆವರಣದಲ್ಲಿ ವೇದಿಕೆಯ ಕಾರ್ಯಕ್ರಮ ಮುಂದುವರಿಯುತ್ತದೆ. ಈ ಚರ್ಚ್ ಆವರಣದಲ್ಲಿ ನಡೀತಕ್ಕಂಥ ಕ್ರಿಸ್ಮಸ್ ಕಾರ್ಯಕ್ರಮದಲ್ಲಿ ನಮ್ಮ ಹಾಸನ ಚಿಕ್ಕಮಗಳೂರು ಕ್ಯಾಥೋಲಿಕ್ ಧರ್ಮ ಪ್ರಾಂತ್ಯದ ಬಿಷಪ್ ರವರಾದಂತಹ ಗೌರವಾನ್ವಿತ ಡಾಕ್ಟರ್ T. ಅಂಟೋಣಿ ಸ್ವಾಮಿಯವರು, ಜಿಲ್ಲಾ ಉಸ್ತುವಾರಿ ಸಚಿವರು, ಲೋಕಸಭಾ ಸದಸ್ಯರು, ವಿಧಾನಸಭಾ ಸದಸ್ಯರು, ಜಿಲ್ಲಾಧಿಕಾರಿಗಳು ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿಗಳು ಇವರೆಲ್ಲರೂ ಕೂಡ ಈ ಒಂದು ಸಭಾ ಕಾರ್ಯಕ್ರಮದಲ್ಲಿ 5 ಗಂಟೆಯಿಂದ ಹಾಜರಿದ್ದು ನಮ್ಮ ಸಂಭ್ರಮದಲ್ಲಿ ಪಾಲ್ಗೊಳ್ಳಲಿಕ್ಕಿದ್ದಾರೆ. ಈ ಸಮಯದಲ್ಲಿ ಮುದ್ರಣ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮ ಈ ವರ್ಗದವರನ್ನು ನಾನು ಪ್ರೀತಿಯಿಂದ ಈ ಸಮಾರಂಭಕ್ಕೆ ಆಹ್ವಾನಿಸ್ತೇನೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಹಾಗೂ ತಮ್ಮ ಮಾಧ್ಯಮ, ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮ ಎರಡಗಳಲ್ಲೂ ಕೂಡ ಇದನ್ನು ವರದಿ ಮಾಡಿ ಪ್ರಕಟಿಸಿ ನಮ್ಮ ಈ ಕಾರ್ಯಕ್ರಮ ಯಶಸ್ವಿಗೊಳ್ಳಲಿಕ್ಕೆ ನಿಮ್ಮ ಸಹಾಯ, ಸಹಕಾರ, ಪ್ರೋತ್ಸಾಹವನ್ನು ನಾವು ಬಯಸ್ತಾ ಇದ್ದೇವೆ. ಇದುವರೆಗೂ ನೀವು ನೀಡ್ತಾ ಇರತಕ್ಕಂತಹ ಪ್ರತಿಯೊಂದು ಸೇವಾ ಕಾರ್ಯಗಳಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ನಾವು ಈ ಕ್ರಿಸ್ಮಸ್ ಸಂಭ್ರಮದ ಕಾರ್ಯಕ್ಕೆ ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇವೆ. ಪತ್ರಿಕಾಗೋಷ್ಠಿಯಲ್ಲಿ ಫಾದರ್ ಸುದರ್ಶನ್ ಕುಮಾರ್, ಫಾದರ್ ಜೋಸೆಫ್, ಫಾದರ್ ಸಿಲ್ವೆಸ್ಟರ್, ಫಾದರ್ ಜೋಶ್ವಾ ಹಾಗೂ ಇತರರು ಉಪಸ್ಥಿತರಿದ್ದರು. ಅರಕಲಗೂಡು ತಾಲೂಕಿನಲ್ಲಿ ಡಿಸೆಂಬರ್ 2ರವರೆಗೆ ನಡೆದ ಜಾನುವಾರುಗಳಿಗೆ ಕಾಲುಬಾಯಿ ರೋಗ ಲಸಿಕಾ ಆಂದೋಲನದಲ್ಲಿ 95% ಗುರಿ ಸಾಧಿಸಲಾಗಿದೆ ಎಂದು ಪಶುವೈದ್ಯಕೀಯ ಇಲಾಖೆ ಸಹಾಯಕ ನಿರ್ದೇಶಕ ಡಾಕ್ಟರ್ ದಿಲೀಪ್ ತಿಳಿಸಿದರು. ಇಂದು ಸುದ್ದಿಗಾರರಿಗೆ ಮಾಹಿತಿ ನೀಡಿದ ಅವರು, ತಾಲೂಕಿನಲ್ಲಿ ಒಟ್ಟು 81,182 ಜಾನುವಾರುಗಳಿದ್ದು, ಇದರಲ್ಲಿ 75,020 ಜಾನುವಾರುಗಳಿಗೆ ಲಸಿಕೆ ಹಾಕಲಾಗಿದೆ. ಈ ತಿಂಗಳ ಅಂತ್ಯದೊಳಗೆ 100% ಗುರಿ ಸಾಧಿಸಲಾಗುವುದು ಎಂದರು. ಜೊತೆಗೆ 30,000 ಕುರಿಗಳಿಗೆ PPR ಲಸಿಕೆ ನೀಡಲಾಗಿದೆ ಎಂದರು. ತಾಲೂಕಿನಲ್ಲಿ 24 ಪಶು ಆಸ್ಪತ್ರೆಗಳಿದ್ದು, ಎಲ್ಲವೂ ಸ್ವಂತ ಕಟ್ಟಡ ಹೊಂದಿವೆ. ವೈದ್ಯರ ಕೊರತೆ ಇದ್ದರೂ ಸರದಿಯ ಮೇಲೆ ಎಲ್ಲ ಆಸ್ಪತ್ರೆಗಳಲ್ಲಿ ಚಿಕಿತ್ಸಾ ಸೌಲಭ್ಯ ಒದಗಿಸಲಾಗುತ್ತಿದೆ. ತುರ್ತು ಸಂದರ್ಭಗಳಲ್ಲಿ 1962 ಸಂಖ್ಯೆಗೆ ಕರೆ ಮಾಡಿದರೆ ಪಶು ಆಂಬ್ಯುಲೆನ್ಸ್ ಮೂಲಕ ಮನೆ ಬಾಗಿಲಿಗೆ ಉಚಿತ ಚಿಕಿತ್ಸೆ ಲಭ್ಯವಿದೆ. ಈ ಸೇವೆ ಬೆಳಗ್ಗೆ 9ರಿಂದ ಸಂಜೆ 5ರವರೆಗೆ ದೊರೆಯಲಿದೆ ಎಂದು ತಿಳಿಸಿದರು. ಅಂದರೆ 94% ವ್ಯಾಕ್ಸಿನೇಷನ್ ಕವರ್ ಮಾಡಿದ್ವಿ ಸರ್. ಆಮೇಲೆ ಈಗ ನಾವೇನು ಇನ್ನು 6% ಏನಿದೆಯಲ್ಲ ಅದು ಸಿಕ್ ಅನಿಮಲ್ಸು, ಆಮೇಲೆ ಪ್ರೆಗ್ನೆಂಟ್ ಇರೋಕ್ಕೆ ಹಾಕಿರಲ್ಲ, ಅದನ್ನು ಇನ್ನೂ ಈ ತಿಂಗಳವರೆಗೂ ಟೈಮ್ ಇದೆ. ಅಂದರೆ ಆ ತಿಂಗಳಲ್ಲಿ ಅದನ್ನು ಕವರ್ ಮಾಡ್ಕೊತೀವಿ. ಮತ್ತು ಅದ್ರ ಜೊತೆಗೆ ಈಗ 2ನೇ ತಾರೀಕಿಂದ 3ನೇ ತಾರೀಕಿಂದ ನಮಗೆ PPR ಲಸಿಕೆ ಕಾರ್ಯಕ್ರಮ ಆಡ್ತಾ ಇದೀವಿ. ಅಂದರೆ ಕುರಿ ಮತ್ತು ಮೇಕೆಗಳಿಗೆ PPR ಲಸಿಕೆ ಹಾಕ್ಲಿಕ್ಕೆ ಆಂದೋಲನ ಮಾಡಿದ್ದಾರೆ. ಅಂದರೆ ನಮ್ಮ ತಾಲೂಕಿನಲ್ಲಿ ಒಂದು 30,000 ಇದ್ದಾವೆ ಕುರಿ ಮತ್ತು ಮೇಕೆಗಳು. ಅದಕ್ಕೀಗ ಅವರವ್ರ ಹಾಸ್ಪಿಟ್ಲ್ ಏರಿಯಾದಲ್ಲಿ ಎಲ್ಲ ಈಗ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ. ಅಂದರೆ ಅದು ದಿನ ಮನೆ ಬಾಗಿಲಿಗೆ ಹೋಗಿ ಕುರಿ ಮೇಕೆಗಳನ್ನ ಕೌಂಟ್ ಮಾಡಿ ಅದನ್ನು ವ್ಯಾಕ್ಸಿನೇಷನ್ ಮಾಡಿ ಮತ್ತು ಅದನ್ನೊಂದು ಭಾರತ್ ಪಶುಧನ್ ಅಂತ ಒಂದು ನಮ್ಮದು ಆ್ಯಪ್ ಇದೆ. ಆ ಆ್ಯಪಲ್ಲೂ ಸಮೇತ ಅದನ್ನು ನಾವು ಎನ್ರೋಲ್ ಮಾಡ್ತಾ ಇದ್ವಿ. ಆಮೇಲೆ ನಮ್ಮಲ್ಲಿ ಸರ್ 24 ಇನ್ಸ್ಟಿಟ್ಯೂಷನ್ಸ್ ಇದ್ದಾವೆ. ಆಮೇಲೆ ಎಲ್ಲ ಇನ್ಸ್ಟಿಟ್ಯೂಷನ್ಗೂ ನಮ್ಮಲ್ಲಿ ಓನ್ ಬಿಲ್ಡಿಂಗ್ ಇದೆ. ಅಂದರೆ ನಮ್ಮ ಮಾನ್ಯ ಶಾಸಕರು ಸಚಿವರಾಗಿದ್ದಾಗಂತ ನಮ್ಮ 17 ಬಿಲ್ಡಿಂಗ್ ಕೊಟ್ಟರು. ಅವೆಲ್ಲ ಬಿಲ್ಡಿಂಗ್ಗಳು ಈಗ ಅಂದರೆ ಎಲ್ಲ ಯಾವುದು ನಾವು ಬಾಡಿಗೆ ತಗೊಂಡು ಯಾವುದು ಮಾಡ್ತಾ ಇಲ್ಲ, ಎಲ್ಲ ಓನ್ ಬಿಲ್ಡಿಂಗಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ನಮ್ಮಲ್ಲಿ 5 ಜನ ಡಾಕ್ಟರ್ಸ್ ಇದ್ದೀವಿ, ನನ್ನ ಸೇರ್ಸಂಗೆ. ಒಬ್ಬರು ಕಾಂಟ್ರಾಕ್ಟ್ ಡಾಕ್ಟರ್ ಇದ್ದಾರೆ, ಅಂದರೆ ಸಂತೆಮರೂರು ಏರಿಯಾದಲ್ಲಿ. ಆಮೇಲೆ ನಮ್ಮಲ್ಲಿ 24 ಇನ್ಸ್ಟಿಟ್ಯೂಷನ್ ಇದೆ. 24 ಜನ ಡಾಕ್ಟರ್ಸ್ ಇರಬೇಕಿತ್ತು, ಬಟ್ 6 ಜನ. ಯಾವ ಇನ್ಸ್ಟಿಟ್ಯೂಷನ್ನು ನಾವು ಡಾಕ್ಟರ್ ಇಲ್ಲ ಅಂತ ಕ್ಲೋಸ್ ಮಾಡಿಲ್ಲ, ಎಲ್ಲ ಇನ್ಸ್ಟಿಟ್ಯೂಷನ್ನು ಸಮೇತ ನಾವು ರನ್ ಮಾಡ್ತಾ ಇದ್ದೀವಿ. ಯಾವ ಇನ್ಸ್ಟಿಟ್ಯೂಷನ್ನು ನಾವು ಕ್ಲೋಸ್ ಮಾಡಿಲ್ಲ. ಆಮೇಲೆ ನಮ್ಮಲ್ಲಿ ಇನ್ನೊಂದೇನು ಅಂತ ಹೇಳಿದ್ರೆ 1962 ಅಂತ ಒಂದು ನಂಬರ್ 1962 ಹೊಡೆದ್ರೆ ಒಂದು ಆಂಬ್ಯುಲೆನ್ಸ್ ಬರುತ್ತೆ. ಅಂದರೆ ಅದು 9 ಗಂಟೆಯಿಂದ 5 ಗಂಟೆವರೆಗೆ ಕೆಲಸ ನಿರ್ವಹಿಸುತ್ತೆ. ಅದರಲ್ಲೊಬ್ಬರು ಡಾಕ್ಟರ್ ಇದ್ದಾರೆ, ಮತ್ತು ಒಬ್ಬರು ಡ್ರೈವರ್ ಇದ್ದಾರೆ ಅದಕ್ಕೆ ಆಂಬ್ಯುಲೆನ್ಸ್ಗೆ, ಮತ್ತು ಒಬ್ಬರು ಅಸಿಸ್ಟೆಂಟ್ ಇರ್ತಾರೆ. ನೀವು ಎಲ್ಲೇ ಫೋನ್ ಮಾಡಿದ್ರು ಅದು ಬೆಂಗಳೂರಿಗೆ ಕನೆಕ್ಟ್ ಆಗುತ್ತೆ.
ಬೆಂಗಳೂರಿಗೆ ಕನೆಕ್ಟ್ ಆದಮೇಲೆ ಅಲ್ಲಿಂದ ಅವರೊಂದು ಐ ಡಿ ಕ್ರಿಯೇಟ್ ಆಗುತ್ತೆ. ಐ ಡಿ ಕ್ರಿಯೇಟ್ ಆದಮೇಲೆ ಅದು ಇವ್ರಿಗೆ ಬರುತ್ತೆ, ಯಾರಿಗೆ ಹೇಳಿ ಡಾಕ್ಟ್ರಿಗೆ ಐ ಡಿ ಬರುತ್ತೆ. ಐ ಡಿ ಬಂದ ಮೇಲೆ ಅವರು ಯಾವ ಏರಿಯಾಗೆ ಇದಾಗಿರುತ್ತಲ್ಲ, ಅಂದರೆ ಎನ್ರೋಲ್ ಆಗಿರುತ್ತೆ, ಅಲ್ಲಿಗೆ ಮನೆ ಹತ್ರ ಹೋಗಿ ಉಚಿತವಾಗಿ ಅವರಿಗೆ ಟ್ರೀಟ್ಮೆಂಟ್ ಮಾಡುವಂಥ ವ್ಯವಸ್ಥೆ ಇದೆ. ಇದು 9 ರಿಂದ 5. ಈಗ ಸಪೋಸ್ ಎಲ್ಲೋ ಹೋಗಿರ್ತಾರೆ ಡಾಕ್ಟರ್. ಬೇಲೂರಿನ ವಿದ್ಯಾ ವಿಕಾಸ್ ಶಾಲೆಯಲ್ಲಿ ವಾರ್ಷಿಕೋತ್ಸವದ ಅಂಗವಾಗಿ ಆಯೋಜಿಸಿದ ಕ್ರೀಡಾಕೂಟದಲ್ಲಿ ಅಂತಾರಾಷ್ಟ್ರೀಯ ಕ್ರೀಡಾಪಟು ಶಿಕ್ಷಕ ರಾಮೇಗೌಡ ಅವರನ್ನ ಸನ್ಮಾನಿಸಲಾಯಿತು. ಪೊಲೀಸ್ ನಿರೀಕ್ಷಕ ರೇವಣ್ಣ, ಶಾಲಾ ಆಡಳಿತ ಮಂಡಳಿ ಅಧ್ಯಕ್ಷ BM ರಂಗನಾಥ್ ಪಾಲ್ಗೊಂಡಿದ್ದರು. ಅಂತಾರಾಷ್ಟ್ರೀಯ ಕ್ರೀಡಾಪಟು ಶಿಕ್ಷಕ ರಾಮೇಗೌಡ ಮಾತನಾಡಿ, ಹಿಂದೆ ಭಾರತ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ 1 ಅಥವಾ 2 ಪದಕಗಳನ್ನು ಪಡೆದುಕೊಳ್ಳುತ್ತಿತ್ತು. ಆದರೆ ಈಗ ಸರ್ಕಾರ ಕ್ರೀಡೆಗೆ ಹೆಚ್ಚಿನ ಒತ್ತು ನೀಡುತ್ತಿರುವ ಕಾರಣ 10 ರಿಂದ 12 ಪದಕಗಳನ್ನು ಪಡೆದುಕೊಳ್ಳುತ್ತಿದ್ದೇವೆ. ಪ್ರಾಥಮಿಕ ಹಂತದಲ್ಲಿಯೇ ವಿದ್ಯಾರ್ಥಿಗಳಿಗೆ ಕ್ರೀಡಾಸಕ್ತಿಯನ್ನು ಬೆಳೆಸಿದರೆ ಭಾರತ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಪದಕಗಳನ್ನು ಪಡೆದುಕೊಳ್ಳಲು ಸಹಕಾರಿಯಾಗುತ್ತದೆ ಎಂದರು. ಇಲ್ಲಿ ಬಂದು ವಾತಾವರಣವನ್ನು ನೋಡಿದಾಗ ತುಂಬ ಖುಷಿಯಾಯಿತು. ಏಕೆಂದರೆ ಇಲ್ಲಿ ಮಕ್ಕಳು ಮಾಡಿದಂತಹ ಪಥಸಂಚಲನ ತುಂಬ ಅದ್ಭುತವಾಗಿ ಮೂಡಿಬಂತು. ನನಗೆ ಯಾವುದೋ ಒಂದು ರಾಷ್ಟ್ರ ಮಟ್ಟದ, ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿದಂತಹ ಅನುಭವ ಈ ಒಂದು 5 ನಿಮಿಷದಲ್ಲಿ ಮಕ್ಕಳು ತೋರಿಸ್ಕೊಟ್ಟಿದ್ದಾರೆ. ತುಂಬ ಖುಷಿಯಾಯಿತು. ಇದನ್ನು ತರಬೇತಿಗೊಳಿಸಿದಂತಹ ಶಿಕ್ಷಕರಿಗೆ ಎಲ್ಲರಿಗೂ ಕೂಡ ನನ್ನ ವೈಯಕ್ತಿಕವಾದಂತಹ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮಕ್ಕಳು ಈ ಸ್ಪರ್ಧೆಗಳಲ್ಲಿ ಇವತ್ತು ಭಾಗವಹಿಸ್ತಾ ಇದ್ದೀರಾ, ನಿಮ್ಗೆಲ್ಲರಿಗೂ ಶುಭವಾಗಲಿ. ಮತ್ತು ಸೋಲು ಬಂದಾಗ ತುಂಬ ನೋವಾಗುತ್ತೆ, ಹಾಗೆ ಗೆದ್ದಾಗ ನಮಗೆ ತುಂಬ ಸಂತೋಷನೂ ಆಗುತ್ತೆ. ಈ ಸೋಲು ಮತ್ತು ಗೆಲುವುಗಳು ಒಂದು ನಾಣ್ಯದ 2 ಮುಖಗಳಿದ್ದಂತೆ. ಹಾಗಾಗಿ ಸೋಲು ಗೆಲುವುಗಳನ್ನು ಸಮಾನವಾಗಿ ಸ್ವೀಕರಿಸಿ, ಗೆದ್ದಾಗ ಹಿಗ್ದೆ, ಸೋತಾಗ ಕುಗ್ದೆ, ಮುಂದೆ ಯಾವಾಗಲಾದರೂ ನಾವು ಗೆಲ್ತೀವಿ ಅಂತ ಒಂದು ಛಲವನ್ನು ಇಟ್ಟುಕೊಂಡು, ಆತ್ಮವಿಶ್ವಾಸವನ್ನು ಇಟ್ಟುಕೊಂಡು ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಸಮಾನವಾಗಿ ಸೋಲು ಗೆಲುವುಗಳನ್ನು ಸ್ವೀಕರಿಸಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಭಾರತ ದೇಶ, ಸರ್ ಹೇಳ್ದಂಗೆ ಭಾರತ ದೇಶ ಹಿಂದೆಲ್ಲ 1-2 ಒಲಿಂಪಿಕ್ ಕ್ರೀಡಾಕೂಟದಲ್ಲಿ 1-2 ಪದಕಗಳು ಮಾತ್ರ ಬರ್ತಾ ಇತ್ತು. ಆದರೆ ಇವತ್ತು ಬೇಸಿಕ್ಕಿಂದಲೂ ಕೂಡ ನಮ್ಮ ಶಿಕ್ಷಕರಾಗಿರ್ಬೋದು, ಸರ್ಕಾರ ಆಗಿರ್ಬೋದು ಸಾಕಷ್ಟು ಗಮನ ಹರಿಸಿ ಕ್ರೀಡೆಗೆ ತುಂಬಾ ಪ್ರೋತ್ಸಾಹವನ್ನು ನೀಡ್ತಾ ಬಂದಿದ್ದಾರೆ. ಹಾಗಾಗಿ ಇವತ್ತು ನಾವು 1-2 ಪದಕಗಳಿಂದ 10-12 ಪದಕಗಳನ್ನು ಗಳಿಸುವಲ್ಲಿ ನಾವು ಸಫಲರಾಗಿದ್ದೇವೆ. ಅಂತಾರಾಷ್ಟ್ರ ಮಟ್ಟದಲ್ಲಿ ನಾವು ಅನೇಕ ಪದಕಗಳನ್ನು ನಮ್ಮ ದೇಶ ಗಳಿಸ್ಕೊಂಡು ಬರ್ತಾ ಇದೆ. ಅದನ್ನ ನಾವು ಈಗ ಪ್ರಾಥಮಿಕವಾಗಿ ಇಂಥ ಸಣ್ಣ ಮಕ್ಕಳಲ್ಲಿ ಕೂಡ ನಾವು ಅವರಲ್ಲಿ ಬೆಳೆಸಿದ್ದೇ ಆದರೆ ಮುಂದೆ ಇನ್ನೂ ಹೆಚ್ಚು ಪದಕಗಳನ್ನ ಗಳಿಸಲಿಕ್ಕೆ ಸಾಧ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ನಮ್ಮ ಶಿಕ್ಷಕರು ಹಾಗೆ ಪೋಷಕರು ಕೂಡ ಸಹಕಾರವನ್ನು ನೀಡಬೇಕು, ಮಕ್ಕಳಿಗೆ ಪ್ರೋತ್ಸಾಹಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ, ಹಾಗೆ ನಾವು ನಮ್ಮ ಬೇಲೂರಿನಲ್ಲಿ ಒಂದು ಉತ್ತಮವಾದಂತಹ ಮೈದಾನ ಇದೆ, ಹೊಯ್ಸಳ ಕ್ರೀಡಾಂಗಣ ಅಂತ. ಎಷ್ಟು ಮಕ್ಕಳಿಗೆ ಗೊತ್ತಿಲ್ವೋ ನನಗೆ ಗೊತ್ತಿಲ್ಲ. ಅಲ್ಲಿ ನಾನು ಬೆಳಿಗ್ಗೆ ಸಂಜೆ ವಾಕಿಂಗ್ ಅಂತ ಹೋಗ್ತೀನಿ, ಅಥವಾ ಆಟೋಟ ಸ್ಪರ್ಧೆಗಳಿಗೆ ನಡೆಯುವಾಗ ಅಲ್ಲೆಲ್ಲ ಹೋಗ್ತೀನಿ. ಆದರೆ ಯಾವ ಮಕ್ಕಳು ಕೂಡ ಅಲ್ಲಿ ಇರೋದಿಲ್ಲ. ಇತ್ತೀಚೆಗೆ ಬಹಳ ಕಡಿಮೆ ಆಗಿದೆ, ಒಂದು 8 ರಿಂದ 10 ಜನ ಹೈಯೆಸ್ಟ್ ಅಂದ್ರೆ ಸಂಜೆ ಬೆಳಿಗ್ಗೆ ಅಲ್ಲಿ ಇರ್ತಾರೆ. ಈಗ ಅಂತಹ ಕ್ರೀಡಾಂಗಣವನ್ನು ಹೇಗೆ ಬಳಸ್ಕೊಂಡು ನಾವು ಪ್ರತಿನಿತ್ಯ ನಾವು ದೈಹಿಕವಾಗಿ ಅಲ್ಲಿ ದಂಡಿಸಿದ್ದೇ ಆದ್ರೆ ನಾವು ಆಸ್ಪತ್ರೆ, ಡಾಕ್ಟ್ರು, ಮಾತ್ರೆ, ಮೆಡಿಕಲ್ಲು ಅಂತೇಳಿ ನಾವು ಹೋಗೋದು ಕಡಿಮೆ ಆಗುತ್ತೆ. ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ದೈಹಿಕವಾಗಿ ದೇಹವನ್ನು ದಂಡಿಸಿ ಆಟೋಟ ಸ್ಪರ್ಧೆಗಳಲ್ಲಿ ಪ್ರತಿದಿನ ಒಂದು ಅರ್ಧ ಗಂಟೆ 1 ಗಂಟೆ ಭಾಗವಹಿಸಿ ನೀವು ಉತ್ತಮ ಆರೋಗ್ಯವನ್ನು ಹೊಂದಬಹುದು, ಉತ್ತಮವಾದಂತಹ ಆರೋಗ್ಯವನ್ನು ಹೊಂದಬಹುದು ಅಂತ ಹೇಳ್ತಾ, ಹಾಗೆ ಆಟೋಟಗಳಿಂದ ನಮಗೆ ತುಂಬಾ ಪ್ರಯೋಜನಗಳಿದೆ. ಹಾಗೆ ಆಟ ಆಡೋದ್ರಿಂದ ನಮ್ಮ ಅಂಗಾಂಗಗಳ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ, ಬುದ್ಧಿ ಕುದುರುತ್ತೆ, ಸಮಯ ಸ್ಫೂರ್ತಿ, ಸಹಿಷ್ಣುತೆ, ಪುನಃ ಪ್ರಯತ್ನ ಮಾಡುವಂತಹ ಮನೋಭಾವನೆಗಳು ಇವೆಲ್ಲವೂ ನಮಗೆ ಆಟದಿಂದ ಸಿಗುತ್ತೆ. ಅದರಿಂದ ಆಟೋಟ ಸ್ಪರ್ಧೆಗಳಲ್ಲಿ ಹೆಚ್ಚು ತೊಡಗಿಸ್ಕೊಳ್ಳಿ. ಮೊಬೈಲ್ಗಳಿಂದ, ಟಿವಿ ಮಾಧ್ಯಮಗಳಿಂದ ಸ್ವಲ್ಪ ದೂರ ಇರಿ ಅಂತ ಹೇಳ್ತಾ ಮಕ್ಕಳಿಗೆ ನಾನು ನನ್ನದೇ ಆದಂತಹ ಕಿವಿ ಮಾತುಗಳನ್ನು ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಕರೆದು ನನಗೆ ಮಾತಾಡಲಿಕ್ಕೆ ಒಂದೆರಡು. ಈ ವೇಳೆ ಶಾಲಾ ಆಡಳಿತ ಮಂಡಳಿ ಅಧ್ಯಕ್ಷ BM ರಂಗನಾಥ್, ಶಾಲೆಯ ಆಡಳಿತಾಧಿಕಾರಿ ಪದ್ಮಜಾಯ್ ಕುಮಾರ್, ಯೂರೋ ಕಿಡ್ಸ್ ಮುಖ್ಯಸ್ಥೆ ಶಾಲಿನಿ ಕೇಶವ್, ಶಾಲಾ ಟ್ರಸ್ಟಿ ಆಶಾ ರಂಗನಾಥ್, ಪ್ರಾಂಶುಪಾಲ ಬಾಲಾಜಿ ಸೆಲ್ವರಾಜ್, ಮಾದೇಗೌಡ ಸೇರಿದಂತೆ ಶಾಲೆಯ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು. ದಿವಂಗತ AP ಅಹಮದ್ ಅವರ ಅಳಿಯ ರೌಫ್ ಹಾಗೂ ಫೈರೂಸ್ ಅವರು ಆಸ್ತಿ ವಿಚಾರದಲ್ಲಿ ಕಿರುಕುಳ ನೀಡುತ್ತಿದ್ದು ನ್ಯಾಯ ಕೊಡಿಸುವಂತೆ ವಕೀಲರಾದ ಮಂಜುನಾಥ್ ಮನವಿ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದಿವಂಗತ ಅಬ್ದುಲ್ ರಹೀಂ ಅವರ ಹೆಸರಿನಲ್ಲಿ 30x27 ಹಾಗೂ 30x27 ಅಡಿಗಳ 2 RCC ಮನೆಗಳು ಇದ್ದವು. ಅವರ ನಿಧನದ ಬಳಿಕ
ಪತ್ನಿ ಸಾಹೇರಾ ಬಾನು ಅವರು ತಮ್ಮ ಮಕ್ಕಳ ಹೆಸರಿಗೆ ಕಾನೂನುಬದ್ಧವಾಗಿ ಮನೆಗಳನ್ನು ಹಸ್ತಾಂತರಿಸಿದ್ದರು. ಇದಾದ ಬಳಿಕವೂ ಯಾವುದೇ ವಿವಾದವಿಲ್ಲದೆ ಕುಟುಂಬವು ಸುಮಾರು 30ರಿಂದ 40 ವರ್ಷಗಳಿಂದ ಮನೆಯಲ್ಲಿ ವಾಸವಿದ್ದು ಕಂದಾಯ ಸೇರಿದಂತೆ ಎಲ್ಲ ತೆರಿಗೆಗಳನ್ನು ತಾವೇ ಪಾವತಿಸುತ್ತಾ ಬಂದಿದ್ದಾರೆ ಎಂದರು. ಆದರೆ ರೌಫ್ ಮತ್ತು ಫೈರೋಜ್ ಎಂಬುವವರು 22/1/2004 ಸದರಿ ಜಾಗವನ್ನು ತಮ್ಮ ಹೆಸರಿಗೆ ನೋಂದಾಯಿಸಿಕೊಂಡಿದ್ದೇವೆ ಎಂದು ಹೇಳಿಕೊಂಡು ಮನೆ ಖಾಲಿ ಮಾಡುವಂತೆ ಒತ್ತಡ ಹೇರುತ್ತಿದ್ದಾರೆ. ಇತ್ತೀಚೆಗೆ 100ರಿಂದ 200 ಜನರನ್ನು ಕರೆದುಕೊಂಡು ಬಂದು ಮನೆಗೆ ನುಗ್ಗಿ ದಬ್ಬಾಳಿಕೆ ನಡೆಸಿ ಬೆದರಿಕೆ ಹಾಕಿ ಬಲವಂತವಾಗಿ ಮನೆ ಖಾಲಿ ಮಾಡಿಸಿದ್ದಾರೆ ಎಂದು ಆರೋಪಿಸಿದರು. ಇದರಿಂದ ಕುಟುಂಬ ಸಂಪೂರ್ಣವಾಗಿ ಬೀದಿಗೆ ಬೀಳುವ ಪರಿಸ್ಥಿತಿ ಎದುರಾಗಿದೆ ಎಂದರು. ಸಾಹೇರಾ ಬಾನು ಮತ್ತು ಮನ್ಸೂರ್ ಪಾಷಾ ಮಾತನಾಡಿ, ನಮ್ಮ ಬಳಿ ಮನೆಯ ಎಲ್ಲ ಮೂಲ ದಾಖಲೆಗಳು ಇದ್ದರೂ ಅವನ್ನು ನಿರ್ಲಕ್ಷ್ಯ ಮಾಡಿ ಗುಂಪು ದೌರ್ಜನ್ಯ ನಡೆಸಲಾಗಿದೆ. ಜೀವ ಭಯದಿಂದ ನಾವು ಮನೆಯಿಂದ ಹೊರಬರಬೇಕಾಯಿತು. ಇದರಿಂದ ನಮ್ಮ ಕುಟುಂಬ ಮಾನಸಿಕವಾಗಿ ಹಾಗೂ ಆರ್ಥಿಕವಾಗಿ ತೀವ್ರ ಸಂಕಷ್ಟಕ್ಕೆ ಸಿಲುಕಿದೆ ಎಂದು ಅಳಲನ್ನು ತೋಡಿಕೊಂಡರು. ಮಾತ್ರವಲ್ಲದೆ ನಗರ ಪಾಲಿಕೆಯಲ್ಲಿ ಅಧಿಕಾರಿಗಳಿಗೆ ಬೆದರಿಕೆ ಹಾಕಿ ಹಣದ ಆಮಿಷ ಒಡ್ಡಿ ಸದರಿ ಜಾಗವನ್ನು ತಮ್ಮ ಹೆಸರಿಗೆ ಖಾತೆ ಮಾಡಿಸಿಕೊಳ್ಳಲು ನಿರಂತರ ಪ್ರಯತ್ನ ನಡೆಸಲಾಗುತ್ತಿದೆ. ಈ ಬಗ್ಗೆ ಪ್ರಶ್ನಿಸಿದರೆ ರಿಜಿಸ್ಟರ್ ದಾಖಲೆ ಪತ್ರಗಳನ್ನು ಕೂಡ ನೀಡಲಾಗುತ್ತಿಲ್ಲ ಎಂದು ಗಂಭೀರವಾಗಿ ಆರೋಪ ಮಾಡಿದರು. ಗಲಾಟೆ ಮಾಡಿಸಿದ್ದಾರೆ. ಆ ಗಲಾಟೆನ ಇವರೇ ಮಾಡ್ತಿದ್ದಾರೆ. ನಾವೆಲ್ಲ ಹೋಗಿ ಖಾಲಿ ಮಾಡಿಸಿದ್ದೀವಿ, ನಾವು ಬಾಡಿಗೆಗಿದ್ವಿ, ನಾವು ಸ್ವಾಧೀನ ಇದ್ದೀವಿ ಅಂತ ಸ್ವಾಧೀನನೂ ಸಹ ಇವರು ಕಿತ್ಕೊಂಡಿದ್ದಾರೆ. ನಿನ್ನೆ ಸಂಜೆ ಸ್ವಾಧೀನನೂ ಸಹ ಕಿತ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಅವರು ನಿಮ್ಮ ಹತ್ರ ಏನು ದಾಖಲಾತಿದೆ ಅಂತ ನಾವು ಕೇಳಿದ್ರೆ ಅವ್ರು ಹೇಳ್ತಾರೆ, ನಮ್ಮ ಹತ್ರ ನಮ್ಗೆ ರಿಜಿಸ್ಟ್ರ್ ಆಗಿದೆ, ಇವರ ಯಜಮಾನ್ರೇ ನನಗೆ ರಿಜಿಸ್ಟ್ರ್ ಮಾಡಿಕೊಟ್ಟಿದ್ದಾರೆ ಅಂತ. ಆ ರಿಜಿಸ್ಟ್ರ್ ಪತ್ರನ ಇದುವರೆಗೂ ಎಲ್ಲಿಗೂ ಕೊಟ್ಟು ಅವರು ಅವ್ರ ಹೆಸರಿಗೆ ಖಾತೆಯನ್ನು ಇಟ್ಟಿಲ್ಲ. ಯಾವುದಕ್ಕೆ ನಗರಸಭೆಗಿರ್ಬೋದು, ಎಲ್ಲಿಗಾರ ಇರ್ಬೋದು, ಟ್ಯಾಕ್ಸು ಸಹ ಕಟ್ಟಿಲ್ಲ. ಆದರೆ ನಿನ್ನೆ ಖಾಲಿ ಮಾಡಿಸಿ ಇವತ್ತು ಬೆಳಿಗ್ಗೆ ಹೋಗಿದ್ದಾರೆ ನಗರಸಭೆಗೆ. ನಾನು ಎಷ್ಟು ಕೋಟಿ ಆದರೂ ನಾನು ಅಲ್ಲಿ ಕಟ್ತೀನಿ, ನನಗೆ ಫೈನ್ ಹಾಕಿ ನಾನು ನನ್ನ ಹೆಸರಿಗೆ ಖಾತೆ ಇಡಿ, ನಾನು ಸ್ವಯಂ ಘೋಷಿತ ಆಸ್ತಿ ನಾನು ಮಾಡ್ಕೊಂಡಿಲ್ಲ ಅಂಥೇಳಿ ಅಕ್ರಮವಾಗಿ ಅವ್ರಿಗೂ ಸಹ ಹಿಂಸೆನ ಕೊಡ್ತಾ ಇದ್ದಾರೆ. ಇವ್ರಿಗೂ ಸಹ ಹಿಂಸೆ ಕೊಡ್ತಿದ್ದಾರೆ, ಅವ್ರಿಗೂ ಸಹ ಹಿಂಸೆ ಕೊಡ್ತಿದ್ದಾರೆ. ಎಲ್ಲ ಲಂಚ ಕೊಟ್ಟು ಅವರು ಇಲ್ಲ ಇರೋದು ಹೇಳಬೇಕು. ಅವ್ರು ಏನಂತ ಹೇಳ್ತಾರೆ ಅಂದರೆ ಖಾತೆ ಮಾಡ್ತೀವಿ ಅಂತ ಹೇಳ್ತಾರೆ. ಅವ್ರು ಮಾಡ್ಕೊಡ್ತಾರಂತೆ. ಅದಕ್ಕೆ ನಮಗೆ ಸೇಫ್ಟಿ ಬೇಕು ಸರ್. ನಮಗೆ ಎಲ್ಲ ಕೊಟ್ಟಿದ್ದೀವಿ. ನಮ್ಮ ಡಾಕ್ಯುಮೆಂಟು ಈ ಖಾತೆ ಬದಲಾವಣೆ ಮಾಡಿಬಿಡಿ ಅಂತ ಇದೆ. ನನ್ನ ತಾತ ಕಾಲಿಂದ ನಮ್ಮ ಹತ್ರನೇ ಇದೆ. ಪೊಲೀಸ್ ಪಿಟಿಷನ್ ಬೇಕು. ಮತ್ತು ಅಂಗಡಿಗಳಿದಾವಲ್ಲ ಅದೆಲ್ಲ ಬೇಗ ಹೊಡೆದವ್ರೆ. ಅದೆಲ್ಲ ನಮ್ಮ ಅಮ್ಮನ ಮತ್ತೆ ಹ್ಯಾಂಡ್ ಓವರ್ ಮಾಡಿಸ್ಕೊಡ್ಬೇಕು ಸರ್. 9 ಅಂಗಡಿ ಮಳಿಗೆ ಇದೆ ಅಲ್ಲಿ ಟೋಟಲ್. AP ಅಹಮದ್ ಮಗ ಫೈರೋಜು ಮತ್ತು ಅವರ ಇವರು ರೌಫ್ ಅಂತ ಅಳಿಯ, ಅವರು ಹುಡುಗರು ಕರ್ಕೊಂಡು ಬರೋದು, ದಬ್ಬಾಳಿಕೆ ಮಾಡಿಸೋದು ತುಂಬ ಮಾಡ್ತಾವ್ರೆ. ದುಡ್ಡಿದೆ ಅಂತ ಏನೇನೋ ಮಾಡ್ತಾವ್ರೆ ಅವರು. ಅದೇ ಅರ್ಥ, ಇದೇ ಅತಿಕ್ರಮ ಪ್ರವೇಶ. ಮಾತಾಡಿ ಕಂಪ್ಲೇಂಟ್ ಕೊಟ್ಟಿದ್ವಿ, ಬಟ್ ಏನು ಆ ಥರ ಆಕ್ಷನ್ ಆಗಲಿಲ್ಲ. ಅವರು ಹೇಳಿ ಕಳಿಸಿದ್ರು ನಿಮಗೆ ನಿಮ್ಮ ಹೆಸರಿಗೆ ಖಾತೆ ಬರೋ ತನಕ. ನಾವು ಎಲ್ಲ ಡಾಕ್ಯುಮೆಂಟ್ ತೋರಿಸಿದ್ದೀವಿ. ಅಲ್ಲಿ ಅವ್ರು ಏನಂತ ಹೇಳಿದ್ರಂತೆ, ಡಿಗ್ರಿ ಕಾಪಿ ಎಲ್ಲ ನೋಡಿದ್ರು ಅವರು. ಇದೆ, ಅದು ಸ್ಟಾಂಪ್ ಪೇಪರ್ ಪೋಸ್ಟ್ ಮಾಡಿದ್ವಿ ನಾವು ಕಂಪ್ಲೇಂಟ್. ಇದೆ ಅರ್ಜಿನೂ ಇದೆ, ಅರ್ಜಿ ಕಾಪಿನೂ ಇದೆ. ಅದು ಒಂದು 4 ದಿವಸ ಆಯಿತು ಸರ್ ಕೊಟ್ಟು. ಅದು 112 ಫೋನ್ ಮಾಡ್ತಿದ್ದೀವಿ ಸರ್. ಜನರು ಸೇರ್ತಾರೆ, 112 ಫೋನ್ ಮಾಡ್ತಿದ್ದೀವಿ. ಸಡನ್ನಾಗಿ ಒಂದು 100-200 ಜನ ಸೇರಿಬಿಡ್ತಾರೆ. ಎಲ್ಲಿಂದ ಬರ್ತಾರೋ ಗೊತ್ತಿಲ್ಲ. ಮತ್ತು 24 ಗಂಟೆ ವಾಚ್ ಮಾಡ್ತಾ ಇರ್ತಾರೆ. ಅಮ್ಮ ಒಬ್ಬರೇ ಇರೋದು, ಅಮ್ಮ ಮತ್ತು ತಮ್ಮ, ಅವ್ರಿಗೇನು ಗೊತ್ತಾಗಲ್ಲ. ನಾವು ಎಲ್ಲೆಲ್ಲೋ ಇರ್ತೀವಿ, ಬಿಟ್ಬಿಟ್ಟು ಬರಬೇಕು, ಆ ಥರ ಆಗಿದೆ. ನಮಗೂ ದಬ್ಬಾಳಿಕೆ ಮಾಡ್ತಾವ್ರೆ. ಮತ್ತು ಮೇನ್ ಸೇಫ್ಟಿ ಇದ್ಬೇಕು ಸರ್ ನಮಗೆ. ನಮ್ಮ ಪೇಪರು, ನಮ್ಮ ಡಾಕ್ಯುಮೆಂಟ್ ಅಲ್ಲಿ ಏನೂ ಆಗಬಾರ್ದು. ಇದು ಅಲ್ಲಿ ಖಾತಾ ಬದಲಾವಣೆ ಆಗಬಾರ್ದು. ಕಟ್ಟಿರೋದು ನಾವು ಒರಿಜಿನಲ್ಲೇ ಇದೆ ನಮ್ಮ ಹತ್ರ ಎಲ್ಲ. ಪ್ರತಿ ವರ್ಷನೂ ಕಟ್ಟಿದ್ದೀವಿ ನಾವು. ಆಗಲ್ಲ. ಮತ್ತು ನಾವು ರೌಂಡ್ ಅಪ್ ಮಾಡಿದ್ದೀವಿ ಮುನ್ಸಿಪಾಲ್ಟಿಯಲ್ಲಿ, ಮೊದಲು ಮಾಡಿಸಿದ್ವಿ. ಹಾಗಾದ್ರೂ ನೆನ್ನೆ ಹೋಗಿದ್ದೆ ನಾನು. ಅವ್ರು ಮಾಡಿಸ್ತಾರೆ ಅಂತ ಹೇಳಪ್ಪ, ನೀನು ಏನು ಮಾಡ್ಕೋತೀಯ ಮಾಡ್ಕೋ ಅಂತ ನನಗೆ ಆ ಥರ ಮಾತಾಡ್ತಾರೆ. ನಗರಸಭೆ ಸುಮಾರು 40 ವರ್ಷದಿಂದ ಇವ್ರ ಹತ್ರನೇ ಟ್ಯಾಕ್ಸ್ ತಗೊಂಡಿದ್ದಾರೆ. ಈಗ ಅವ್ರಿಗೆ ಖಾತೆ ಬದಲಾವಣೆ ಮಾಡಿದ್ರೆ ಸರಿ ಆಗಲ್ಲ. ಈಗ ಖಾತೆ ಬದಲಾವಣೆ ಮಾಡಬಾರ್ದು. ರೆಡಿ ಇದ್ದಾರೆ, ಖಾತೆ ಬದಲಾವಣೆ ಮಾಡ್ಕೊಡ್ತೀವಿ ನಾವು. ಅಷ್ಟೇ ಇದನ್ನ ಪತ್ರ ಕೊಟ್ಟರೆ ನಮಗೆ ಖಾತೆ ಬದಲಾವಣೆ ಮಾಡ್ತೀವಿ. 25 ಕಂಟೌನ್ ಇದೆ ಈಸೆ. ಅದರಲ್ಲೂ 21 ವರ್ಷದಿಂದ ಮಾಡಿಲ್ಲ. ಅದು ಈಗ ಮಾಡಕ್ಕೆ ರೆಡಿ ಇಲ್ಲ. ಕ್ರಯ ಪತ್ರ ಬೇಕು, ಅದು ತಂದು ಕೊಟ್ಟಿಲ್ಲ ಅವರು. ನೋಡಿ 25 ಗಂಟೆ IC ಇದೆ. ಇದು 25 ನಮ್ಮ ಹೆಸರೇ ಇದೆ. ಯಾವುದು ಬದಲಾವಣೆ ಆಗಿಲ್ಲ ಅಂತ IC ಬರ್ತಿದೆ ಸರ್. ಮಟನ್ ಮಾರ್ಕೆಟ್
ಹಾಸನದಲ್ಲಿ ಬೇಲೂರಿನ ವಿಶ್ವವಿಖ್ಯಾತ ಶ್ರೀ ಚನ್ನಕೇಶವ ದೇವಾಲಯದ ಮುಂಭಾಗದಲ್ಲಿ ಅಕ್ರಮವಾಗಿ ಪಾರ್ಕಿಂಗ್ ಮಾಡಲಾಗಿದ್ದ ವಾಹನಗಳನ್ನ ತಹಸೀಲ್ದಾರ್ ಶ್ರೀಧರ್ ಕಂಕನವಾಡಿ ಅವರು ಖುದ್ದಾಗಿ ಸ್ಥಳಕ್ಕೆ ಆಗಮಿಸಿ ತೆರವುಗೊಳಿಸಿದರು. ದೇವಾಲಯದ ಪ್ರವೇಶ ದ್ವಾರದ ಮುಂಭಾಗದಲ್ಲಿ ವಾಹನ ನಿಲುಗಡೆಯಿಂದ ಭಕ್ತಾದಿಗಳು, ಪ್ರವಾಸಿಗರು ಹಾಗೂ ಪಾದಚಾರಿಗಳಿಗೆ ತೀವ್ರ ಅಡಚಣೆ ಉಂಟಾಗುತ್ತಿತ್ತು. ಜೊತೆಗೆ ಅಪಘಾತಗಳ ಸಂಭವ ಹೆಚ್ಚಾಗುವ ಆತಂಕವೂ ಇದ್ದುದರಿಂದ ವಾಹನ ಸಂಚಾರ ಸುಗಮಗೊಳಿಸುವುದು ಮತ್ತು ಸಾರ್ವಜನಿಕ ಸುರಕ್ಷತೆ ಕಾಯ್ದುಕೊಳ್ಳುವ ಉದ್ದೇಶದಿಂದ ಜಿಲ್ಲಾಡಳಿತ ಈ ಕ್ರಮ ಕೈಗೊಂಡಿದೆ. ಕಾರ್ಯಾಚರಣೆ ವೇಳೆ ತಹಸೀಲ್ದಾರ್ ಅವರು, ಪೊಲೀಸ್ ಸಿಬ್ಬಂದಿ, ದೇವಸ್ಥಾನ ಆಡಳಿತ ಮಂಡಳಿ ಹಾಗೂ ಪಾರ್ಕಿಂಗ್ ಸಿಬ್ಬಂದಿಗಳಿಗೆ ದೇವಾಲಯದ ಮುಂಭಾಗದಲ್ಲಿ ಯಾವುದೇ ಕಾರಣಕ್ಕೂ ವಾಹನಗಳನ್ನು ಪಾರ್ಕಿಂಗ್ ಮಾಡಲು ಅವಕಾಶ ನೀಡಬಾರದು ಎಂದು ಕಟ್ಟುನಿಟ್ಟಾಗಿ ಸೂಚನೆ ನೀಡಿದರು. ಪ್ರವಾಸಿಗರ ವಾಹನಗಳನ್ನು ನಿಗದಿತ ಪಾರ್ಕಿಂಗ್ ಸ್ಥಳಗಳಲ್ಲಿಯೇ ನಿಲ್ಲಿಸುವಂತೆ ಸಾರ್ವಜನಿಕರಿಗೆ ಮಾರ್ಗದರ್ಶನ ನೀಡುವಂತೆ ತಿಳಿಸಿದರು. ಮುಂದಿನ ದಿನಗಳಲ್ಲಿ ನಿಯಮ ಉಲ್ಲಂಘಿಸುವ ವಾಹನ ಮಾಲೀಕರ ವಿರುದ್ಧ ದಂಡ ಸೇರಿದಂತೆ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಅಧಿಕಾರಿಗಳು ಎಚ್ಚರಿಕೆ ನೀಡಿದ್ದು, ಜಿಲ್ಲಾಧಿಕಾರಿ ಅವರ ಆದೇಶಕ್ಕೆ ಸಾರ್ವಜನಿಕರು ಸಹಕಾರ ನೀಡಬೇಕೆಂದು ಜಿಲ್ಲಾಡಳಿತ ಮನವಿ ಮಾಡಿದೆ. ಕರ್ನಾಟಕ ಮಾತಾರ ಮಹಾಸಭಾ ರಾಜ್ಯ ಸಮಿತಿ ಹಾಗೂ ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ದಿನಾಂಕ 10-12-2025 ಬೆಳಗಾವಿಯಲ್ಲಿ ನಡೆದ ರಾಜ್ಯ ಕಾರ್ಯಕಾರಿಣಿ ಸಭೆಯ ಅಜೆಂಡಾ ಅನ್ವಯ ಕರ್ನಾಟಕ ಮಾತಾರ ಮಹಾಸಭಾದ ಸದಸ್ಯತ್ವ ನೋಂದಣಿ ಮತ್ತು ಸಂಘಟನಾ ಅಭಿಯಾನವನ್ನು ರಾಜ್ಯಾದ್ಯಂತ ಬಲಪಡಿಸುವ ಉದ್ದೇಶದಿಂದ ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಸಭೆಗಳನ್ನು ಆಯೋಜಿಸಲಾಗುತ್ತಿದೆ ಎಂದು ವಿಜಯ್ ಕುಮಾರ್ ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹಾಸನ ಜಿಲ್ಲೆಯಲ್ಲಿ ಡಿಸೆಂಬರ್ 22ರ ಬೆಳಗ್ಗೆ 11 ಗಂಟೆಗೆ ಹಾಸನ ನಗರದ ಸ್ವಾಭಿಮಾನ ಭವನದಲ್ಲಿ ಮಹತ್ವದ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ಸಭೆಯಲ್ಲಿ ಜಿಲ್ಲೆಯಲ್ಲಿ ಎಲ್ಲ 7 ತಾಲೂಕುಗಳ ಮಾದಿಗ ಸಮುದಾಯದ ಎಲ್ಲ ಪಕ್ಷಗಳ ರಾಜಕಾರಣಿಗಳು, ಹೋರಾಟಗಾರರು, ವಿದ್ಯಾರ್ಥಿಗಳು, ನೌಕರ ಬಾಂಧವರು, ಸಮಾಜಮುಖಿ ಚಿಂತಕರು ಹಾಗೂ ಮಹಿಳೆಯರು ಭಾಗವಹಿಸಲಿದ್ದಾರೆ ಎಂಬ ಮಾಹಿತಿ ನೀಡಿದರು. ಸಭೆಯಲ್ಲಿ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ತಲಾ 2,000 ಸದಸ್ಯತ್ವ ನೋಂದಣಿ ಮಾಡುವ ಗುರಿಯೊಂದಿಗೆ ಒಂದು ಕುಟುಂಬಕ್ಕೆ ಒಬ್ಬರಂತೆ 500 ರು ಶುಲ್ಕದ ಮೂಲಕ ಸದಸ್ಯತ್ವ ನೋಂದಣಿ ನಡೆಸುವ ಬಗ್ಗೆ ಚರ್ಚೆ ನಡೆಯಲಿದೆ. ಜೊತೆಗೆ ಜಿಲ್ಲಾ ಮತ್ತು ತಾಲೂಕು ಘಟಕಗಳ ರಚನೆ, ಪದಾಧಿಕಾರಿಗಳ ಆಯ್ಕೆ ಹಾಗೂ ರಾಜ್ಯ ಸಮಿತಿಯ ಆದೇಶದಂತೆ ಮುಂದಿನ ಸಂಘಟನಾ ಕಾರ್ಯ ಚಟುವಟಿಕೆಗಳ ಕುರಿತು ವಿವರವಾದ ಚರ್ಚೆ ನಡೆಯಲಿದೆ ಎಂದರು. ರಾಜ್ಯಾಧ್ಯಕ್ಷರು ಇವತ್ತಿನ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರಾದಂಥ KH ಮುನಿಯಪ್ಪನವರು ಕರ್ನಾಟಕ ಮಾದಾರ್ ಮಹಾಸಭಾದ ರಾಜ್ಯಾಧ್ಯಕ್ಷರಾಗಿದ್ದಾರೆ. H ಆಂಜನೇಯರವರು ಪ್ರಧಾನ ಕಾರ್ಯದರ್ಶಿ ಇದ್ದಾರೆ. ಹಾಗೆಯೇ RB ತಿಮ್ಮಪ್ಪ ಕೂಡ ಪ್ರಧಾನ ಕಾರ್ಯದರ್ಶಿ ಇದ್ದಾರೆ. ಹಾಗೆಯೇ ಗೋವಿಂದ್ ಕಾರಜೋಳ ಅವರು ಕೂಡ ಮತ್ತು A ನಾರಾಯಣಸ್ವಾಮಿ ಕೂಡ ಪ್ರಧಾನ ಕಾರ್ಯದರ್ಶಿಗಳಾಗಿ ಈ ಸಂಘಟನೆಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಈ ಜಿಲ್ಲೆಗೆ MR ವೆಂಕಟೇಶ್ ಅವ್ರನ್ನ ಹಾಸನ ಜಿಲ್ಲಾ ಉಸ್ತುವಾರಿಗಳಾಗಿ ಇಲ್ಲಿಗೆ ನೇಮಕ ಮಾಡಿದ್ದಾರೆ. ನಮಗೆ ಕಳೆದ 12 ದಿವಸಗಳ ಹಿಂದೆ ಜಿಲ್ಲಾಧ್ಯಕ್ಷನಾಗಿ ನೇಮಕ ಮಾಡಿ ನಮಗೆ ಜವಾಬ್ದಾರಿ ಕೊಟ್ಟಂಥ ಸಂದರ್ಭದಲ್ಲಿ ಈಗಾಗಲೇ ರಾಜ್ಯಾಧ್ಯಕ್ಷರನ್ನು ಭೇಟಿ ಮಾಡಿ ಅವರಿಗೆ ಮನವರಿಕೆ ಮಾಡಿ ಅವರಿಂದ ಮಾಹಿತಿಯನ್ನು ತೆಗೆದುಕೊಂಡು ಈಗಾಗಲೇ ಜಿಲ್ಲಾ ಸಮಿತಿಯನ್ನು ರಚನೆ ಮಾಡಿ ತಾಲೂಕು ಸಮಿತಿಯನ್ನು ರಚನೆ ಮಾಡಿ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ 2,000 ನೋಂದಣಿಯನ್ನು ಮಾಡಿಸ್ಬೇಕು ಅಂತ ಹೇಳಿ ನಮಗೆ ಒಂದು ಗುರಿಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಈ ಜಿಲ್ಲೆಯಲ್ಲಿರ್ತಕ್ಕಂಥ ನಮ್ಮ ಸಮುದಾಯದ 7 ವಿಧಾನಸಭಾ ಕ್ಷೇತ್ರದ ಸಮುದಾಯದ ಪಕ್ಷಾತೀತವಾಗಿ ನಾವು ಸಮುದಾಯದ ಮುಖಂಡರುಗಳನ್ನ ಏನು ಸೋಮವಾರ ಸ್ವಾಭಿಮಾನಿ ಭವನದಲ್ಲಿ ಬೆಳಗ್ಗೆ 11 ಗಂಟೆಗೆ
ಒಂದು ಸಭೆ ನಡೀತಾ ಇದೆ. ಅವತ್ತು ತಾಲೂಕು ಸಮಿತಿಗಳನ್ನ ರಚನೆ ಮಾಡ್ತೀವಿ, ಜಿಲ್ಲಾ ಸಮಿತಿಯನ್ನು ರಚನೆ ಮಾಡ್ತೀವಿ. 7 ವಿಧಾನಸಭಾ ಕ್ಷೇತ್ರದಿಂದ ನಮ್ಮ ಸಮುದಾಯದ ಮುಖಂಡರುಗಳು, ಹೋರಾಟಗಾರರು, ವಿದ್ಯಾರ್ಥಿಗಳು, ಮಹಿಳೆಯರು ಮತ್ತು ಈ ಸಂಘಟನೆಯನ್ನು ಕಟ್ಟಬೇಕು, ಬಲಪಡಿಸ್ಬೇಕಂತಕ್ಕಂಥ ನಿಟ್ಟಿನಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಬರಬೇಕು ಅಂತೇಳಿ ತಮ್ಮ ಮುಖೇನ ಎಲ್ಲರನ್ನೂ ಕೂಡ ಆಹ್ವಾನ ಮಾಡ್ತಿದ್ದೇವೆ. ಅದು JDS ಇರ್ಬೋದು, ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, ಅಥವಾ ಇನ್ನಿತರ ಯಾವುದೇ ಪಕ್ಷಗಳು ಗುರುತಿಸ್ಕೊಂಡಿರ್ತಕ್ಕಂಥವ್ರು ಕೂಡ ಮುಕ್ತವಾಗಿ ಆಹ್ವಾನ ಇದೆ. ಅವತ್ತು ಬರಬೇಕು ಅಂತ ಮುಕ್ತವಾಗಿ ಆಹ್ವಾನ ಮಾಡ್ತಾಯಿದ್ದೀವಿ. ಇದ್ರ ಉದ್ದೇಶ ಏನು ಅಂತಂದರೆ ಸಮುದಾಯವನ್ನು ಕಟ್ತಕ್ಕಂಥದ್ದು, ಸದಸ್ಯತ್ವದ ನೋಂದಣಿಯನ್ನು ಮಾಡ್ತಕ್ಕಂಥದ್ದು. ಸದಸ್ಯತ್ವದ ನೋಂದಣಿ 500 ರೂಪಾಯಿ ಇದೆ. ನಮಗೆ ಗುರಿಯನ್ನು ಕೊಟ್ಟಿರ್ತಕ್ಕಂಥದ್ದು ಒಂದು ಕುಟುಂಬಕ್ಕೆ ಒಬ್ಬರಾದರೂ ಕೂಡ ಕಡ್ಡಾಯವಾಗಿ ಮೆಂಬರ್ಶಿಪ್ ಆಗಬೇಕು ಅಂತಕ್ಕಂಥದ್ದು. ಎರಡನೇದಾಗಿ ಸರ್ಕಾರಿ ನೌಕರರು ಕಡ್ಡಾಯವಾಗಿ ಮೆಂಬರ್ಶಿಪ್ ಆಗಬೇಕಂತಕ್ಕಂಥದ್ದು. ಮೂರನೇದಾಗಿ ವಿದ್ಯಾರ್ಥಿಗಳು ಕಡ್ಡಾಯವಾಗಿ ಮೆಂಬರ್ಶಿಪ್ ಆಗಬೇಕಂತಕ್ಕಂಥ ಗುರಿಯನ್ನು ಕೊಟ್ಟಿದ್ದಾರೆ. ಉದ್ದೇಶ ಏನಿದೆ ಅಂತಂದರೆ ಸಮುದಾಯದ ಶಿಕ್ಷಣ ಸಂಸ್ಥೆಗಳನ್ನ ತೆರೆತಕ್ಕಂಥದ್ದು ರಾಜ್ಯ ಮಟ್ಟದಲ್ಲಿ, ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಕಚೇರಿಗಳನ್ನ ತೆರೆತಕ್ಕಂಥದ್ದು, ಜೊತೆಗೆ ಸಮುದಾಯದ ಆಸ್ತಿ ಪಾಸ್ತಿಗಳಿದ್ದರೆ ಅವನ್ನ ಐಡೆಂಟಿಫೈ ಮಾಡ್ತಕ್ಕಂಥದ್ದು. ಸಾಧ್ಯವಾದರೆ ಇಲ್ಲೂ ಕೂಡ ಶಿಕ್ಷಣ ಕೇಂದ್ರಗಳನ್ನ ತೆರಿಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಸಂಘ ಏನು ರಾಜ್ಯ ಒಕ್ಕಲಿಗರ ಸಂಘ ಇದೆ, ರಾಜ್ಯ ವೀರಶೈವ ಮಹಾಸಭೆ ಇದೆ, ಬ್ರಾಹ್ಮಣ ಮಹಾಸಭೆ ಇದೆ, ಅದೇ ರೀತಿಯಲ್ಲಿ ಮಾದಿಗ ಸಮುದಾಯದಲ್ಲೂ ಕೂಡ ಒಂದು ಮಹಾಸಭಾ ಆಗಬೇಕಂತಕ್ಕಂಥ ನಿಟ್ಟಿನಲ್ಲಿ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಾವು ಈ ಮುಖೇನ ಸಮುದಾಯದ ಮುಖಂಡರು ಎಲ್ಲರೂ ಕೂಡ ಇಲ್ಲಿದ್ದೀವಿ. ಇನ್ನೂ ಹಲವಾರು ಮುಖಂಡರಿದ್ದಾರೆ. ಎಲ್ಲರೂ ಕೂಡ ಒಟ್ಟಿಗೆ ಸೋಮವಾರದ ಸಭೆಗೆ ತಾವೆಲ್ಲರೂ ಕೂಡ ಬರಬೇಕು. ಆಯಾ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿಕೊಂಡು ಕೂಡಲೇ ನೋಂದಣಿ ಪ್ರಕ್ರಿಯೆಗೆ ಪ್ರಾರಂಭ ಮಾಡಬೇಕಂತಕ್ಕಂಥ ಮನವಿಯನ್ನು ಮಾಡಲಿಕ್ಕೆ ನಾವು ಇಲ್ಲಿ ತಮ್ಮ ಮುಖೇನ ಕರೆಯನ್ನು ಕೊಡ್ತಾ ಇದ್ದೇವೆ. ಮಾಧ್ಯಮದ ಮಿತ್ರರು ನಮಗೆ ಸಾಕಷ್ಟು ಈ ಸಮುದಾಯವನ್ನು ಮೇಲೆತ್ತಲಿಕ್ಕೆ ಸಾಕಷ್ಟು ನೀವು ನಮಗೆ ಪ್ರಚಾರವನ್ನು ಕೊಟ್ಟಿದ್ದೀರಿ. ದಯಮಾಡಿ ಆ ಸಭೆಗೆ ಸುದೀರ್ಘವಾದ ಸುದ್ದಿಯನ್ನು ಬಿತ್ತರಿಸೋದ್ರ ಮುಖೇನ ಸಮುದಾಯ ಬರಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತಕ್ಕಂಥ ಮನವಿಯನ್ನು ಮಾಡ್ತಾ ಏನಾದರೂ ಪ್ರಶ್ನೆಗಳಿದ್ರೆ ಕೇಳಬೇಕಂತ ಮನವಿ ಮಾಡ್ತೀವಿ. ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯ ಸಮಿತಿ ಸದಸ್ಯರು, ಹಾಸನ ಜಿಲ್ಲಾ ಉಸ್ತುವಾರಿ ಹಾಗೂ ಸಫಾಯಿ ಕರ್ಮಚಾರಿ ಆಯೋಗದ ಮಾಜಿ ಅಧ್ಯಕ್ಷರಾದ MR ವೆಂಕಟೇಶ್, ಜಿಲ್ಲಾಧ್ಯಕ್ಷರಾದ ವಿಜಯ್ ಕುಮಾರ್, ವತ್ಸಲ ಶೇಖರಪ್ಪ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರು ಶ್ರೀನಿವಾಸ್, CR ಮಂಜುನಾಥ್, ಬೈರೇಶ್, ಸತೀಶ್ ಕಡ್ಗ ಹಾಗೂ ಪ್ರಕಾಶ್ ವಿರೂಪಾಕ್ಷಪುರ ಸೇರಿದಂತೆ ಸಮುದಾಯದ ಪ್ರಮುಖ ನಾಯಕರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಅನಧಿಕೃತವಾಗಿ ಆಸ್ಪತ್ರೆ ಕಟ್ಟಡ ನಿರ್ಮಾಣ, ನಗರದ ಪ್ರತಿಷ್ಠಿತ ಆಸ್ಪತ್ರೆಗಳಿಗೆ ಮೈಸೂರು ಪ್ರಾದೇಶಿಕ ಆಯುಕ್ತರು ಭೇಟಿ. KR ಪುರಂನ ಜನಪ್ರಿಯ ವಿನಾಯಕ ಮಕ್ಕಳ ಆಸ್ಪತ್ರೆ, ಮಂಜುನಾ ಆಸ್ಪತ್ರೆಗೆ ಭೇಟಿ ನೀಡಿದ ಆಯುಕ್ತ ನಿತೇಶ್. ಕಟ್ಟಡಗಳ ಪರಿಶೀಲನೆ ನಡೆಸಿ ಸೂಕ್ತ ರೀತಿಯಲ್ಲಿ ಪಾರ್ಕಿಂಗ್ ವ್ಯವಸ್ಥೆಗೆ ಸ್ಥಳಾವಕಾಶ ಕಲ್ಪಿಸಲು ಎಚ್ಚರಿಕೆ. ಹಾಸನ ಮಹಾನಗರ ಪಾಲಿಕೆ ಬಜೆಟ್ ಪೂರ್ವ ಸಭೆಯಲ್ಲಿ ಜನಾಕ್ರೋಶ, ಸಮಸ್ಯೆಗಳ ಸುರಿಮಳೆ, ಅಧಿಕಾರಿಗಳ ವಿರುದ್ಧ ತೀವ್ರ ಅಸಮಾಧಾನ, ಪೊಲೀಸರ ಮಧ್ಯಪ್ರವೇಶದಲ್ಲಿ ಶಾಂತವಾದ ಸಭೆ. ನಗರದ ಇಂಡಿಯಾನಾ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಉಚಿತ ಸಂತಾನ ಲಾಭ ಶಿಬಿರ ಆಯೋಜನೆ, ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಇಂಪನ ಕೆ ಮಾಹಿತಿ. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಸಮಗ್ರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ಎಕ್ಸ್‌ಪ್ರೆಸ್ ಕನ್ನಡ. ಪಯಣ ನಿಮ್ಮೊಂದಿಗೆ.